ಮುನ್ರಾಜ್ ಪಾಸ್ಟವರು ಇಬ್ಬರು ಒಂದೇ ದಿವಸ ದೀಕ್ಷಾಸ್ನಾನ ತೊಗೊಂಡಿದ್ದು. ಯಾವಾಗಂದರೆ 8ನೇ ತಾರೀಕು 5ನೇ ತಿಂಗಳು 1983 ಇಸ್ವಿನಲ್ಲಿ ನಾವು ತಗೊಂಡ್ವಿ. ಯಾಕೆ ಅದು ಹೇಳ್ತೇನೆ ಅಂದರೆ, ಈಗ ನಾವು 42 ವರ್ಷ ಮುಗಿದು 43 ವರ್ಷದಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೀವಿ ನಾವು. ಆಯಿತಾ? ಕೆಲವರು ಒಂದು ದಿವಸ ಬೇಡ, 1 ತಿಂಗಳು, 1 ವರ್ಷ, 5 ವರ್ಷ, ಆಮೇಲೆ ಹಿಂದೆ ಟಾಟಾ ಹೋಗ್ಬಿಡ್ತಾರೆ. ನಾವು ಹಂಗೆಲ್ಲ ಪ್ರಿಯರೇ, ಯಾವತ್ತು ದೀಕ್ಷಾ ತೊಗೊಂಡ್ರು ಆವತ್ತಿಂದ ಪ್ರಿಯರೇ ನಾವು ದೇವ್ರ ಸಮ್ಮುಖದಲ್ಲಿ ಅವರ ಸೇವೆ ಮಾಡೋರಾಗಿದ್ದೀವಿ ನಾವು. ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದ ನೋಡಿ, ಅವರು ನಮ್ಮ ಜೊತೆಯಲ್ಲೇ ನಾವು ಅವಳ ಇಬ್ಬರು ಕೆಲಸ ಮಾಡಿದ್ವಿ. ಅವ್ರ ಜೊತೆಯಲ್ಲೇ ನಮ್ಮ ಜೊತೆಯಲ್ಲೇ ಅವರು ದೀಕ್ಷಾನ ತೊಗೊಂಡ್ರು, ನಮ್ಮ ಜೊತೆಯಲ್ಲೇ ಕೆಲಸನ ಮಾಡಿದ್ರು. ಜೊತೆಯಲ್ಲಿ ನೋಡಿದ್ರೆ ನಮಗೆ ಸಂಬಂಧಿಕರಾಗ್ಬಿಟ್ರು. ನೋಡಿ ಹೆಂಗಿದೆ ದೇವರು. ಹಾಲೆಲೂಯಾ. ಆದ್ದರಿಂದ ಅವರೇ ನಮ್ಮನ್ನು, ಇವರು ಪಾಸ್ಟ್ ಇದಲ್ಲ ವೇದಮೂರ್ತಿನ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಆದ್ದರಿಂದ ಅವನ ಕುರಿತು ನನಗೆ ಪರಿಚಯ ಗೊತ್ತಿಲ್ಲ, ಇವತ್ತೇ ಮುಖ ನೋಡಿದ್ದೀನಿ ಅವ್ರನ್ನ. ಹಾಲೆಲೂಯಾ. ಅದನ್ನು ಇವರು ಪರಿಚಯ ಮಾಡ್ಬೋದು ಕೇಳ್ಕೊಳ್ತೀನಿ ನಾನು. ರೈಟ್. హల్లెలూయా. అందరూ బాగున్నారా? మీకంతా తెలుగు భాష తెలుసు అని అనుకున్నాను. నిజమేనా? ఓకే. ಕನ್ನಡ ಭಾಷೆಯಲ್ಲೇ ಮಾತಾಡೋಣ. ನಾವೆಲ್ಲ ಕರ್ನಾಟಕದಲ್ಲಿದ್ದೀವಲ್ಲ. ಎಲ್ಲ ದೇವರು ತುಂಬ ಒಳ್ಳೆಯವರು, ಅದ್ಭುತವಾಗಿ ನಿಮ್ಮ ನಡೆಸ್ಕೊಂಬಂದಿದ್ದಾರೆ. ಈ ಗ್ರಾಮದಲ್ಲಿ ಒಂದು ಒಳ್ಳೆಯ ಸಭೆಯನ್ನು ಕಟ್ಟಿ ಅನೇಕರನ್ನು ದೇವರ ರಾಜ್ಯಕ್ಕೆ ಕೊಂಡು ಬರ್ತಾರೆ. ಅದಕ್ಕಾಗಿ ವಂದನೆಗಳು. ಅದ್ಭುತವಾದ ಸಾಕ್ಷಿ ಉಂಟು ನಮಗೆಲ್ಲ. ಅದು ಹೇಳಿದ್ರೆ ಕೊನೆಗೆ ಮೆಸೇಜ್ ಕೊಡೋಕ್ಕಾಗಲ್ಲ. ಹಲ್ಲೆಲೂಯಾ. ದೇವರು ತುಂಬ ಒಳ್ಳೆಯವರು ಬೇತಲೆ. ಅಂದರೆ ವೇದ ವಾಕ್ಯ ಹೇಳ್ತದೆ, ಒಬ್ಬರಾದರೂ ನಾಶವಾಗೋದು ಯಾರು ಚಿತ್ತವಲ್ಲ. ಇಲ್ಲಿಯೋ ಹುಟ್ಟಿ ಬೆಳೆದವನು ನಾನು, ಒಂದು ಗ್ರಾಮದಲ್ಲಿ. ಅಲ್ಲಿಂದ ನಾನು ಬೆಂಗಳೂರು ಪಟ್ಟಣಕ್ಕೆ ಬಂದು ಬೆಂಗಳೂರು ಪಟ್ಟಣದಲ್ಲಿ ಯೇಸು ಸ್ವಾಮಿ ಯಾರಾದರೂ ಸತ್ತು ಎನ್ಕೊಳ್ಳುವಂತೆ ದೇವರು ಮಾಡಿದ್ದಾರೆ. ಹಲ್ಲೆಲೂಯಾ. ಆತ ನಮ್ಮ ಕಂಡುಕೊಂಡು ನಾವು ಏನವರು ಒಂದೇ ದಿನ ಮೇ ತಿಂಗಳು 8ನೇ ತಾರೀಕು ಭಾನುವಾರ ಕರೆಕ್ಟ್ ಭಾನುವಾರ ನಾವಿಬ್ಬರು ದೀಕ್ಷಾ ತೆಗೆದುಕೊಂಡು ಈ ತನಕ ನಾವು ಒಂದೇ ರೀತಿಯಲ್ಲಿ ಇದ್ದೇವೆ. ಇಬ್ಬರು ಕೂಡ ಅಯ್ಯನವರು ಸೇವೆ ಮಾಡ್ತಾಯಿದ್ದಾರೆ, ನಾವು ಸೇವೆ ಮಾಡ್ತಾಯಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಯಾರ ಯೋಜನೆ ಆಗಿದೆ? ದೇವರ ಯೋಜನೆ ಆಗಿದೆ. ಹಲ್ಲೆಲೂಯಾ. ಅವ್ರ ಯೋಜನೆ ಪ್ರಕಾರವಾಗಿ ನಾವು ಮಾಡ್ತಾಯಿದ್ವಿ. ದೇವರು ನಮ್ಮನ್ನು ಆಶಿಸ್ತು ಮೇಲೆ ಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ 9ನೇ ವರ್ಷದ 8 ಮುಗಿದು ಸ್ಟಾರ್ಟ್ ಅಂದರೆ ಈಗ ನೀವು 8ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾಯಿದ್ದು. ಕರೆಕ್ಟಾ? ಕರೆಕ್ಟ್ ತಾನೆ? 1 ವರ್ಷ ಆದಮೇಲೆ ತಾನೇ ಬರ್ತಡೇ? ವರ್ಷಕ್ಕೆ ಮುಂಚೆ ಬರ್ತಡೇನಾ? ಇಲ್ಲ. ಅದೇ ಏನು ಆ್ಯನಿವರ್ಸರಿ ಅಂದರೆ ವಾರ್ಷಿಕೋತ್ಸವ ಅಂತ ಹೇಳ್ತಾರೆ. ವರ್ಷಕ್ಕೊಂದ್ಸಾರಿ ಉತ್ಸವ ಮಾಡೋದು. ಹಳ್ಳಿಗಳಲ್ಲಿ ಉತ್ಸವ ಮಾಡ್ತಾರೆ, ಜ್ಞಾಪಕ ಇದೆಯಾ? ಹಾಂ, ನಿಮ್ಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಹಲ್ಲೆಲೂಯಾ. ಅದೇ ರೀತಿ ನಾವು ಯೇಸು ಸ್ವಾಮಿ ಉತ್ಸವ ಮಾಡ್ತೀವಿ. ಯಾರು ಉತ್ಸವ? ನನ್ನೊಬ್ಬರು ಒಂದು ಮಾತು ಕೇಳಿದರು, ಈ ರೀತಿಯಾಗಿ. ಅವರು ಬ್ರಾಹ್ಮಣರು, ಅವರು ತುಂಬ ಓದಿದ್ದಾರೆ, ಮತ್ತು ಅವರು ದೊಡ್ಡ ಆಫೀಸರ್ ಆಗಿ ರಿಟೈರ್ಡ್ ಆಗಿ ನಾವು ದಾಬಸ್ಪೇಟೆಯಿಂದ ಬರುವಾಗ, ದಾಬಸ್ಪೇಟೆನೂ ರೀಚ್ ಆಗಲಿಲ್ಲ, ಆ ಕಡೆಯಿಂದ ಬರ್ತಾಯಿದ್ದೀವಿ. ಯಾವರದೇ? ತ್ಯಾಮಗೊಂಡ್ಲು ಅಂತ ಅಲ್ಲಿ ಬಂದು ನಾವು ನಿಲ್ಲಿಸ್ತು ಗಾಡಿನ. ಅವ್ರ ಪಾಪ ಕೊರೋನಾ ಟೈಮು ನಿಂತ್ಕೊಂಡಿದ್ದಾರೆ, ಅವ್ರಿಗೆ ಬಸ್ ಇಲ್ಲ. ಅವಾಗ ಅವ್ರು ಹೇಳಿದ, ನಾನು ಹೋಗ್ಬಿಟ್ರಿ ಕ್ಯಾಂಟೀನ್ ಏನು ತೊಗೊಂಬನ್ರಿ ಬೇಕರಿಗೆ ಅಂತ. ಅವ್ರು ತೊಗೊಂಡ್ಬರುವಾಗ, ಅಯ್ಯ ನಮ್ಮ ನೆಲವಂತ ನಾವು ಕೊಂಡೋಗ್ತೀರ ಅಂತ ಹೇಳಿದ್ರು. ಬನ್ನಿರಿ ಕುತ್ಕೊಳ್ಳಿ ಸ್ವಾಮಿ ಅಂತ ಹೇಳಿದೆ. ಕುತ್ಕೊಂಡ್ರು, ಅವ್ರಿಗೂ ಸ್ವಲ್ಪ ಏನಾದ್ರು ಕೊಟ್ಟು ತಿಂದರು. ಆಮೇಲೆ ನಾನು ಇವತ್ತು ತೆಲುಗಲ್ಲಿ ಮಾತಾಡಿದವ್ರು, ನೀವು ತೆಲುಗುದವ್ರು ಅಂತ ಕೇಳಿದ್ರು. ಹೌದು ಸ್ವಾಮಿ ಅಂತ ಹೇಳಿದೆ. ಆಗ ಅವ್ರನ್ನ ನಾನು ಮಾತು ಕೇಳಿದೆ, ಸ್ವಾಮಿ ಏನು ಮಾಡ್ತೀರಾ ನೀವು ಅಂತ ಕೇಳಿದೆ. ನಾನು ಈ ಊರಲ್ಲಿ ದೊಡ್ಡ ಪೂಜಾರಿ ಆಗಿದ್ದೇನೆ. ಯಾವ ಪೂಜಾರಿ? ಗೌರ್ಮೆಂಟ್ ಕೆಲಸ ಮಾಡಿ ರಿಟೈರ್ಡ್ ಆಗಿಬಿಟ್ಟೆ, ಈಗ ಈ ಊರಲ್ಲಿ ದೇವಸ್ಥಾನ ಇದೆ, ನಾನು ಪೂಜಾರಿ ಆಗಿದ್ದೀನಿ ಅಂತ ಹೇಳಿದ್ರು. ನಾನೇನು ಮಾತಾಡಲಿಲ್ಲ. ಸೊ ಒಂದು 2 ನಿಮಿಷ ಆದ್ಮೇಲೆ ಅವ್ರು ಕೇಳಿದ್ರು, ನೀವೇನು ಮಾಡ್ತೀರಾ ಸ್ವಾಮಿ ಅಂತ ಕೇಳಿದ್ರು. ನಾನು ನಿಜವಾದ ದೇವರಿಗೆ ಪೂಜಾರಿ ಅಂತ ಹೇಳಿದೆ. ಅವ್ರಿಗೆ ಆಶ್ಚರ್ಯ. ಆಗ ನಿಜವಾದ ದೇವರ ಅಂದಂಗೆ ಅರ್ಥ ಏನೋ ಆಗಲಿಲ್ಲ ಅಂದರು. ಹೌದು, ಎಲ್ಲ ಬೆಳ್ಳಿಯಲ್ಲಿ ಬಂಗಾರದಲ್ಲಿ ಡೂಪ್ಲಿಕೇಟ್ ಇದೆ, ನಿಜವಾದ ಬೆಳ್ಳಿ ಇದೆ, ನಿಜವಾದ ಬಂಗಾರ ಇದೆ, ಡೂಪ್ಲಿಕೇಟ್ ಬಂಗಾರ ಇದೆಲ್ಲ. ಅದೇ ಥರ ದೇವರುಗಳಲ್ಲೂ ಕೂಡ ಏನಿದ್ದಾರೆ, ನಿಜವಾದ ದೇವರು ಇದ್ದಾರೆ, ಡೂಪ್ಲಿಕೇಟ್ ಇದ್ದಾರೆ. ನಾನು ಹಾಕಿದ ಕ್ವಶನಲ್ಲಿ ಅವ್ರ ಕೈಯಲ್ಲಿ ಒಂದು ಆನ್ಸರ್ ಕೊಡೋಕ್ಕಾಗಲಿಲ್ಲ.
ಹೇಳ್ಕೊಂಡೇ ಬಂದೆ. ಅದು ಸಿಗೋ ತನಕ, ನೆಲಮಾಲ ಸಿಗೋ ತನಕ ನಾನು ಮಾತಾಡ್ಕೊಂಡೇ ಬಂದೆ. ಕೊನೆಗೆ ಅವ್ರ ಕೈಯಲ್ಲಿ ಆನ್ಸರ್ ಕೊಡೋಕ್ಕಾಗಲಿಲ್ಲ. ದೇವರನ್ನು ಯಾರು ಪರಿಶುದ್ಧರು, ನೀತಿ ಉಳ್ಳವರು. ಆಗ ನಾನು ಎಲ್ಲ 18 ಪುರಾಣ ಉಂಟು ನಮಗೆ. ಎಷ್ಟು ಪುರಾಣ? ಸಾಮವೇದ, ಋಗ್ವೇದ, ಯಜುರ್ವೇದ, ಅಥರ್ವವೇದ, 108 ಉಪನಿಷತ್ತು, 18 ಪುರಾಣಗಳು ಮತ್ತು ಭಾಗವತ, ಆಮೇಲೆ ಮಹಾಭಾರತ, ರಾಮಾಯಣ ಇವೆಲ್ಲ ಇದ್ದಾವೆ. ಇದನ್ನೆಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡೇ ಬಂದೆ. ಅಲ್ಲಿ ಅವ್ರು ಹೇಳಿದ್ರು ಯಾರು ದೇವರು ಅಂತ ನಾನು ಕೇಳಿದಾಗ ಅವ್ರದ್ದು ಹೆಸರು ಹೇಳಿದರು. ನಾನು ಹೇಳಿದ್ರೆ ಅವ್ರು ಹೇಳ್ತಾರೆ ರಾಮಾಯಣದಲ್ಲಿ ನಾನು ತುಂಬ ಪಾಪ ಮಾಡಿದೆ ಎಂಬುದಾಗಿ. ಹೇಗೆ ದೇವರಾಗ್ತಾರೆ? ಪಾಪ ಮಾಡೋದು ಪಾಪಿ ತಾನೇ, ದೇವರಾಗ್ತಾರಾ? ಈಗ ಒಂದೊಂದು ಕೇಳ್ಕೊಂಡು ಬರೋರು ಅವರೆಲ್ಲ ಉತ್ತರ ಕೊಟ್ಟೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅವ್ರಿಗೆ ನಿಮ್ಗೆ ಗೊತ್ತಿದೆ ಸ್ವಾಮಿ ಇದೆಲ್ಲ ಅಂತ. ಹೌದು ಗೊತ್ತಿದೆ, ನೀವು ಬ್ರಾಹ್ಮಿನ್ಸ್ ಅಲ್ಲ, ನಾವು ಕೂಡ ಅದಕ್ಕೆ ಸಂಬಂಧಪಟ್ಟವರೇ. ಹಲ್ಲೆಲೂಯಾ ಅಂತ ಹೇಳ್ಕೊಂಡು ಮುಂದೆ ಕೊನೆಗೆ ನಾನು ಯೇಸು ಬಗ್ಗೆ ಹೇಳಿದೆ. ಯೇಸು ಬಗ್ಗೆ ಹೇಳಿದ ತಕ್ಷಣ ಕೇಳಿಸ್ತಾ ಇದೆ ಎಲ್ಲರಿಗೂ? ಓ ಇಲ್ಲ, ಓಕೆ, ಯು ಕ್ಯಾನ್ ಹಿಯರ್. ಓಕೆ, ಥ್ಯಾಂಕ್ ಯು. ಹಲ್ಲೆಲೂಯಾ. ಆಗ ನಾನು ಒಂದು ಶ್ಲೋಕ ಹೇಳಿದೆ ಅವರಿಗೆ. ಹೇಳಿದಾಗ ಒಂದು ಶ್ಲೋಕ ಅವ್ರಿಗೆ ಹೇಳಿದಾಗ ಅವರು ಆಶ್ಚರ್ಯಪಟ್ಟರು. ಆ ಶ್ಲೋಕ ಕೇಳಿಬಿಟ್ರು. ನಿಮಗೆ ಶ್ಲೋಕ ಎಲ್ಲ ಗೊತ್ತಾ ಅಂತ ಹೇಳಿದ್ರು. ಹೌದು ಅಂತ ಹೇಳಿದೆ. ಯಾಕೆಂದರೆ ಭಾಗವತದಲ್ಲಿ ಒಂದು ಶ್ಲೋಕ ಹೇಳ್ತದೆ, ಏಷಾ ನಾಮ ಶುದ್ಧ ಪುರುಷ ಸರ್ವಶಕ್ತಿವಾನ್ ಸರ್ವಸಂಗ ಪರಿತ್ಯಾಗಿ ಪರಿಶುದ್ಧಾತ್ಮ ಪ್ರಬೋಧಕ ಕಲಿಯುಗಾನಾಂ ಧರ್ಮ ಸಂಸ್ಥಾಪನಾರ್ಥಂ ಸಂಭವಾಮಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಈ ಶ್ಲೋಕ ಇದು ಭೀಷ್ಮ ವಾಚ ಅಂತ ಹೇಳ್ತಾರೆ. ಭೀಷ್ಮ ಅಂತ ನಿಮ್ಗೆ ಗೊತ್ತಿರ್ತದಲ್ಲ? ಯಾರು ಗೊತ್ತಿದೆಯಾ? ಹಾಂ, ಗೊತ್ತಿದ್ದಿಲ್ಲ? ಹಾಂ ಹಾಂ, ಅವ್ರಿಗೆ ಗೊತ್ತಿಲ್ವಾ? ಹಾಂ, ನೀವೆಲ್ಲ ಡೂಪ್ಲಿಕೇಟ್ ಹಂಗಾರೆ. ಈಗ ತಾನೇ ಹೇಳಿದಲ್ಲ ನಾನು ನಿಜವಾದ ದೇವ ಪೂಜಾರಿ ಅಂತ ಹೇಳ್ದಲ್ಲ, ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿ ನಿಜವಾದ ಹಿಂದೂಗಳಿದ್ದಾರೆ, ಡೂಪ್ಲಿಕೇಟ್ ಹಿಂದೂ ಇದ್ದಾರೆ. ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ದೀರಾ ಅಲ್ಲ? ಯಾಕೆಂದರೆ ಇದು ನಾನು ಹೇಳೋದೆಲ್ಲ ಬಂದು ನಮಗೆ ಸೇರಿದ್ದೇನೆ, ಮುಸ್ಲಿಮ್ಗೆ ಸೇರಿದ್ದಲ್ಲ, ಕ್ರಿಶ್ಚಿಯನ್ಗೆ ಸೇರಿದ್ದಲ್ಲ. ಯಾರಿಗೆ ಸೇರಿದ್ದು? ಹಿಂದೂಗೆ ಸೇರಿದ್ದೆ. ಈ ಶ್ಲೋಕ ಹೇಳಿದ ತಕ್ಷಣ ಗಡಗಡ ನಡಗೋದ್ರು ಅವರು. ಏಷಾ ನಾಮ ಶುದ್ಧ ಪುರುಷ, ಯಾರವರು? ಹೌದು, ಸರ್ವಶಕ್ತಿವಾನ್ ಸರ್ವಸಂಗ ಪರಿತ್ಯಾಗಿ ಪರಿಶುದ್ಧಾತ್ಮ ಪ್ರಬೋಧಕ ಕಲಿಯುಗಾನಾಂ ಧರ್ಮ ಸಂಸ್ಥಾಪನಾರ್ಥಂ ಸಂಭವಾಮಿ ಅಂತ ಹೇಳ್ತದೆ. ಯಾರಿದೆ ನೋಡೋಣ ಹೇಳಿ ಅಂತ ಹೇಳಿದೆ. ಅವ್ರು ಏನೇನೋ ಹೇಳಿದ್ರು ಕೇಳಿಲ್ಲ. ಕೊನೆಗೆ ಹೇಳಿದೆ ಅವರು ಯೇಸು ಆಗಿದ್ದಾರೆ. ಯೇಸು ಒಬ್ಬರೇ ನಿಮ್ಮ ಪಾಪಕ್ಕೆ ಈ ಭೂಲೋಕಕ್ಕೆ ಬಂದದ್ದು. ಯಾಕೆಂದರೆ ಸಂಪೂರ್ಣ ಮಹಾಭಾರತ ಹೇಳ್ತದೆ ರಕ್ತ ಪ್ರೋಕ್ಷಣ ಪಾಪ ವಿನಾಶಂ ಅಂತೇಳಿ. ಹಲ್ಲೆಲೂಯಾ. ಆಗ ಆ ಮಾತಿಲ್ಲ. ಆಗ ರಕ್ತ ಯಜ್ಞ ಮಾಡಿದೆ ಪಾಪ ವಿನಾಶ ಅದು ಹೇಳ್ಬಿಟ್ಟಿದೆ. ಆಗ ಯಾರು ರಕ್ತ ಯಜ್ಞ ಮಾಡಿದ್ರು, ಎಷ್ಟು ಅವತಾರ ಅಂತ ಕೇಳಿದೆ. ಅವ್ರಿಗೆ ಅದು ಗೊತ್ತಿಲ್ಲ. ಅದು ಗೊತ್ತಾಗ ಹೇಳಿದೆ ದಶಾವತಾರ ಅಂತ ಹೇಳಿದೆ. ಆಮೇಲೆ ದಶಾವತಾರದಲ್ಲಿ ಯಾರು ರಕ್ತ ಸುರಿಸಿದ್ದೀರ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿದ್ರು. ಆಗ ರಕ್ತ ಸುರಿಸದೆ ಪಾಪ ಕ್ಷಮಾಪಣೆ ಇಲ್ಲ. ಅದು ಮಾಡಿದ್ದು ಯಾರಾಗಿದ್ದಾರೆ? ಎಲ್ಲ ತಿಳ್ಕೊಳ್ರಿ ನೀವೆಲ್ಲ. ಹನ್ನೊಂದರೆ ತಿಳ್ಕೊಳ್ಳಿ, ಅರ್ಥ ಆಯ್ತಾ? ಆಗ 11ನೇ ಅವತಾರ ನಮಗಿಲ್ಲ, 10 ಅವತಾರ ಮಾತ್ರ. ಆಗ ಯೇಸು ಮಾತ್ರ ರಕ್ತ ಜಾರಿ ಇರ್ತಿದ್ದು. ನಿಮಗೆಲ್ಲ ಗೊತ್ತಿದೆಯಲ್ಲ, ಶಿಲುವೆಗೆ ಹಾಕಿದ್ದು ಗೊತ್ತಿಲ್ಲ. ಆಗ ಆ ಯೇಸುನ ಯಾರ ರಕ್ತ ಸುರಿಸಿದ್ದು ಅಂತ ಕೇಳಿದೆ. ಅವ್ರಿಗೆ ಗೊತ್ತಿಲ್ಲ. ಅಲ್ಲ ಹೇಳಿದೆ ಯೇಸು ಕ್ರಿಸ್ತು ಒಬ್ಬರೇನೆಯ, ಅವ್ರ ರಕ್ತದಲ್ಲೇ ಪ್ರಪಂಚದಲ್ಲಿ ಎಲ್ಲ ಜನಗಳ ಪಾಪ ಕ್ಷಮಿಸೋದು. ಈ ಲೋಕದಲ್ಲಿ ಎಷ್ಟು ಜನ ಇದ್ದಾರೆ ಅಮ್ಮ? ಎಷ್ಟು ಜನ ಇದ್ದಾರೆ? ಹೌದು, ಭಾರತದಲ್ಲಿ ಎಷ್ಟು ಜನ ಇದ್ದಾರೆ? ಅಯ್ಯೋ, ನೀವು ಭಾರತೀಯರಲ್ವಾ? 850 ಕೋಟಿ ರೀಚ್ ಆಗ್ತಾ ಇದೆ ಪ್ರಪಂಚದ ಒಂದು ಜನಸಂಖ್ಯೆ. ಎಲ್ಲ ಜನಗಳ ಪಾಪ ಕ್ಷಮಾಪಣೆಗೆ ಒಂದೇ ಒಂದು ದಾರಿ, ಒಂದೇ ಒಂದು ಸ್ಥಳ, ಅದೇ ಯೇಸು ಹತ್ರ ಮಾತ್ರನೇ ಅಂತ ಹೇಳಿದೆ ನಾನು. ಹಲ್ಲೆಲೂಯಾ. ಇಬ್ಬರು ಬ್ರಾಹ್ಮಿನ್ಸ್ ಕೇಳಿದೆ. ಒಬ್ಬ ಬ್ರಾಹ್ಮಣ ಮಾರ್ಕೆಟಲ್ಲಿ ನಿಂತ್ಕೊಂಡು ನಾನು ಹೇಳಿದಾಗ ಹಿಡ್ಕೊಂಡ್ಬಿಟ್ರು ಗಟ್ಟಿಯಾಗಿ ನನ್ನ. ಸ್ವಾಮಿ ಸ್ವಾಮಿ ಏನು ಸ್ವಾಮಿ, ನನಗಿಂತ ದೊಡ್ಡ ವಯಸ್ಸು, ಅವ್ರು 80 ವರ್ಷ ಇದ್ರು. ಹಿಡ್ಕೊಂಡ್ಬಿಟ್ಟು ಈ ರಹಸ್ಯ ನನಗೆ ಗೊತ್ತಾಗಲಿಲ್ಲ ಇಷ್ಟು ವರ್ಷ ಕಾಲ. ಹಲ್ಲೆಲೂಯಾ. ಇದೇ ರಹಸ್ಯ, ನಿಮ್ಮ ಪಾಪ ಕ್ಷಮಿಸೋದು ಯೇಸು ಮಾತ್ರ, ಬೇರೆ ಯಾರೂ ಇಲ್ಲ ಅಂತ ಹೇಳಿದೆ. ಹಲ್ಲೆಲೂಯಾ. ದೇವ ಮಕ್ಕಳೇ, ಈಗ
8ನೇ ವರ್ಷದ ಏನು ಮಾಡ್ತಾರೆ, 8ನೇ ವರ್ಷ ವಾರ್ಷಿಕೋತ್ಸವದಲ್ಲಿ ಯಾಕೆ ನೀವು ಬಂದಿದ್ದಾರೆ ಈಗ ನೋಡೋಣ. ಈಗ ಹೇಳ್ರಿ, ಈಗ ದೇವರು ಮಾಡಿದ ಉಪಕಾರ ನೆನೆಸ್ಕೊಳ್ಳಿಕ್ಕಾಗಿ ಕೃತ್ಯ ಸಲ್ಲಿಸಲಿಕ್ಕಾಗಿ, ಕರೆಕ್ಟಾ? ದೇವರು ಮಾಡಿದ ಉಪಕಾರ ನೆನೆಸ್ಕೊಂಡು ಕೃತ್ಯ ಸಲ್ಲಿಸಲಿಕ್ಕೆ ನಾವು ಬಂದಿದ್ದೇವೆ. ಆಗ ದೇವರು ಮಾಡಿದ ಉಪಕಾರ ನಿಮ್ಗೆ ಎಷ್ಟೋ ಇದ್ದಾವೆ, ಒಂದೆರಡಲ್ಲ, ಬೇಕಾದಷ್ಟು ಇದ್ದಾವೆ, ಕರೆಕ್ಟಾ? ಆಗ ನೀವು ಮಾತ್ರ ಉಪಕಾರ ಹೊಂದ್ಕೊಂಡ್ರೆ ಸಾಕ, ಇನ್ಯಾರು ಹೊಂದ್ಕೊಳ್ಳೋದು ಬೇಡವಾ? ಹೊಂದ್ಕೊಳ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ಕೀರ್ತನೆಗಾರನು ಯೆಹೋವನು ಮಾಡಿದ ಬಹುಪರಕ್ಕೆ ಬದಲೆಯನ್ನು ಕೊಡಲಿ ಅಂತ ಹೇಳ್ತಾನೆ. ಅರ್ಥ ಆಯ್ತರ? ಆತ ಅವ್ರು ಹೊಂದ್ಕೊಳ್ಬೇಕಾದ್ರೆ ನೀವು ಮಾಡಬೇಕು ಒಂದೇ, ಆತನ ನಾಮವನ್ನು ನಾವು ಪ್ರಸಿದ್ಧಿಪಡಿಸೋನು. ಯಾವ ನಾಮ? ಯೇಷಾ ನಾಮ ಶುದ್ಧ ಪುರುಷ. ಯೇಸು ನಾಮ ಶುದ್ಧನಾದ ಆತೊಬ್ಬನೇ. ಆತನ ನಾಮದಲ್ಲಿ ಮಾತ್ರ ಪಾಪ ಕ್ಷಮಾಪಣೆ, ಬಿಡುಗಡೆ, ಆಶೀರ್ವಾದ, ಸಂತೋಷ, ಸಮಾಧಾನ, ಬೇರೆ ಎಲ್ಲೂ ಇಲ್ಲ. ಇದು ಹೇಳ್ತೀರಿ ಎಲ್ಲರೂ? ನಿಮ್ಗೆ ಉಪಕಾರ ಮಾಡೋದಲ್ಲ, ಯೋಚನೆ ಮಾಡಿದಾರಲ್ಲ, ಹಾಗೇನು ಮಾಡಬೇಕು? ಏನು ಮಾಡಬೇಕು? ಆತನ ನಾಮವನ್ನು ಪ್ರಖ್ಯಾತಿ ಪಡಿಸಬೇಕು. ಯಾಕೆ? ಆ ನಾಮದಲ್ಲಿ ಅವ್ರಿಗೂ ಬಿಡುಗಡೆ, ಅವ್ರ ಕುಟುಂಬಕ್ಕೂ ಬಿಡುಗಡೆ, ಎಲ್ಲ ಜನಕ್ಕೂ ಬಿಡುಗಡೆ. ಆ ನಾಮ ಹೇಳಿದ್ರೆ ನೀವು ಭಾಗ್ಯವಂತರು. ಅಷ್ಟೇ ಆಯ್ತಾ? ಅರ್ಥ ಆಯ್ತು? ಹೇಳ್ತೀರಾ? ಯಾರೆಲ್ಲ ಹೇಳ್ತೀರಾ? ಅದು ನಿಜಾನಾ? ಕಾಪಾಡಿದಕ್ಕಾಗಿ, ಊಟ ಕೊಟ್ಟು, ಬಟ್ಟೆ ಕೊಟ್ಟು, ಎಲ್ಲ ಕೊಡೋದಕ್ಕಾಗಿ ನನ್ನ ನಾಮ ಹೋಗಿ ಹೇಳು ಅಂತ ಹೇಳ್ತಾರೆ. ಹೇಳಿ ಅಷ್ಟೇ ಸಾಕು. ಆ ನಾಮ ಒಂದೇ ಅವರು ಬಿಡುಗಡೆ ಮಾಡಿಕೊಂಡು ಬರ್ತದೆ. ಈ ದಿನ ನಮ್ಮ ಮಧ್ಯದಲ್ಲಿ 500 ಬಂದಿದ್ದಾರೆ. ವೇದಮೂರ್ತಿ ಅಯ್ಯ ಅಂತೇಳಿ ಇವ್ರ ಹೆಸರು. ಇವರು ಇವತ್ತು ನಮಗೆ ವಾಕ್ಯ ಕೊಡುವರಾಗಿದ್ದಾರೆ. ಇವರು ತುಂಬ ಮೇಧಾವಿಗಳು, ಆತ್ಮಿಕವಾದವರು. ದೇವರ ನಾಮವನ್ನು ಎಲ್ಲಿ ಬೇಕಾದ್ರೂ ಸಾರ್ತಾರೆ, ಎಷ್ಟು ಗಂಟೆ ಬೇಕಾದ್ರೂ ಸಾರ್ತಾರೆ. ನೀವು ಕುತ್ಕೊಳ್ಳೋಕೆ ರೆಡಿ ಆದರೆ 5 ಗಂಟೆ ಫ್ರೀಜ್ ಮಾಡ್ತಾರೆ. ನೀವು ರೆಡಿಯಾಗಿದ್ದೀರಾ? 5 ಗಂಟೆ ಕಂಟಿನ್ಯೂಸ್ ಆಗಿ ಫ್ರೀಜ್ ಮಾಡ್ತಾರೆ ಅವರು. ಅಲ್ಲೆಲ್ಲಿ 500 ಮುಂಚೆ ಹೇಳ್ಬಿಟ್ಟಾರು. ಅದೇ ಆಲೋಚನೆ ಮಾಡಿಕೊಡ್ರಿ. ಅದೇ ನಾನು 500 ಹೇಳಿದ್ದೀನಿ, ಪಾಪ ನೀವು ಪ್ರಸಂಗ ಕೇಳಿ ಸುಸ್ತಾಗಿಲ್ಲಿ ಬಿದ್ದೋಗ್ಬಿಡ್ತಾರೆ. ಏನು ದೇವರ ಆತ್ಮ ನಡೆಸ್ತಾರೆ ಅವರನ್ನು. ಇವತ್ತು ಅವರು ನಮ್ಮದಲ್ಲಿ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಒಂದು ಬಿರಿಯಾನಿ ಕೊಡಬೇಕು ಅಂತ. ಅಲ್ಲೆಲ್ಲಿಯಾ? ಯಾರಿಗೆಲ್ಲ ಬಿರಿಯಾನಿ ಬೇಕು? ಹೌದು, ವಿಧವಾದ ಬಿರಿಯಾನಿ ಇಲ್ಲಿ ತಿಂತಾ ಇದ್ದೀರಾ. ಇವ್ರು ಕೂಡ ಬಿರಿಯಾನಿ ಕೂಡ ನೀವು ತಿನ್ನಿರಿ, ಅದೊಂದು ಟೇಸ್ಟ್ ಇರ್ತದೆ. ಅಲ್ಲೆಲ್ಲಿಯಾ? ಆಗೆಲ್ಲರೂ ಕೈ ತಟ್ಟಿ ಅವ್ರನ್ನ ಬರಮಾಡೋಣ. ಓಕೆ. ಯಾವನು ಜಯವನ್ನು ಹೊಂದುತ್ತಾನೋ ಹೇಳಿ. ಇವತ್ತು ವಾಕ್ಯ ಏನು ಕೇಳಿದ್ರಿ ಅಂತಂದ್ರೆ, ನೀವು ಮನಸ್ಸಲ್ಲಿಟ್ಕೋಬೇಕು, ಯಾವನು ಜಯವನ್ನು ಹೊಂದುತ್ತಾನೋ. ಇನ್ನೊಂದ್ಸರಿ ಹೇಳಿ, ಇನ್ನೊಂದ್ಸರಿ. ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನ. ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನ. ಪ್ರಕಟಣೆ 2:7. ಕಿವಿಯುಳ್ಳವನು ಕೇಳಲಿ. ಯಾವ ಜಯವನ್ನು ಹೊಂದುತ್ತಾನೋ ಹಣ್ಣನ್ನು ತಿನ್ನಲಿಕ್ಕೆ ಕೊಡುವೆನು. ಆದಾಮ ತಪ್ಪು ಮಾಡ್ಬಿಡ್ತಾನೆ. ಆದಾಮ ತಪ್ಪು ಮಾಡಿದಾಗ ಬಾಯ್ಲಿ 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 ಅಂತೇಳಿ ಹಿಂಗೆ ಹಿಡ್ಕೊಂಡು, ಕುತ್ತಿಗೆ ಪಟ್ಟೆ ಹಿಡ್ಕೊಂಡು ಬೆಂಗಳೂರಿಗೆ ಬಂದು ಬಾಟಾ ಶೋರೂಮ್ಗೆ ಹೋಗಿ ಒಂದು ಬೂಟ್ ತಕ್ಕೊಂಡು ಏದೇನ್ ಗಾರ್ಡನ್, ಏದೇನ್ ತೋಟದ ಒಂದು ಬಾರಿಸ್ತಾರೆ, ಹೊಡಿತಾರೆ, ಹೋಗೋ ನೀನು ಆಚೆ ಅಂತ ಹೇಳ್ಬಿಟ್ಟು ಒಂದು ಒದ್ಬಿಟ್ಟು ಆಚೆ ಕಳಿಸ್ತಾರೆ. ಬೈ ಮಿಸ್ ಆಗಿ ಪಾಪದನ್ನು ತಿಂದು ಶಾಶ್ವತವಾಗಿ ಬದುಕ್ಬಿಟ್ರೆ ಅಷ್ಟೇ ಗತಿ. 100 ವರ್ಷ, 200 ವರ್ಷ, 1000 ವರ್ಷ, 1,00,000 ವರ್ಷ ಅಲ್ಲ, ಕೋಟ್ಯಾಂತರ ವರ್ಷ ಪಾಪದಿಂದ ಬದುಕಬಾರ್ದು ಅಂತ ಹೇಳ್ಬಿಟ್ಟು ಅವನ್ನ ಓಡಿಸ್ಬಿಡ್ತಾನೆ. ಆಗ ಶಿಲುಬೆಯ ಮೇಲೆ ಯಜ್ಞದ ಕುರಿಯಾದ ಆತನು ಶಿಲುಬೆ ಮೇಲೆ ತೂಗು ಹಾಕಲ್ಪಡ್ತಾನೆ. ತೂಗು ಹಾಕಲ್ಪಟ್ಟಾಗ ಆತನು ಮರಣದಿಂದಲೇ ಮರಣಾಧಿಕಾರಿಯನ್ನು ಅಡಗಿಸಿ ಬಿಡ್ತಾನೆ. 100 ವರ್ಷ ಆಗುತ್ತೆ ಶಿಲುಬೆ ಆದ ನಂತರ. 100 years ಆದ ನಂತರ ಪತ್ಮೋಸ್ ದ್ವೀಪದಲ್ಲಿ ಹೇಳ್ತಾರೆ, ನೋಡು, ಆದಾಮನ್ನ ಏದೇನ್ ತೋಟದಿಂದ ಓಡಿಸ್ಬಿಟ್ಟೆ.
ಶಾಶ್ವತವಾಗಿ ಬದುಕಬಾರದು ಅಂತ ಪಾಪದ ಮೇಲೆ, ಬಟ್ ಈ ಲೋಕದ ಮೇಲೆ, ಪಾಪದ ಮೇಲೆ, ಶರೀರದ ಆಸೆ ಮೇಲೆ ಯಾವನು ಜಯವನ್ನು ಹೊಂದುತ್ತಾನೋ ನಾನವನಿಗೆ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನಲಿಕ್ಕೆ ಕೊಡುವೆನು. ಆದಿಕಾಂಡ 3:22 ವಚನ. ಆದಿಕಾಂಡ 3:22. ಆದಿಕಾಂಡ 3:22. ಆದಿಕಾಂಡ 3:22. ಎಂದು ಏದೇನ್ ತೋಟದಿಂದ ಆಚೆ ಓಡಿಸ್ಬಿಡ್ತಾರೆ. ಆಮೇಲೆ ದಗದಗಿಸುವ ಕತ್ತಿಯನ್ನು ಕೆರೂಬಿಗಳನ್ನ ಕಾವಲ್ಗಿಡ್ತಾರೆ. ಕೆರೂಬಿ ಅಂದ್ರೆ ಏನ್ ಗೊತ್ತಾ? ತಲೆಯಿಂದ ಕಾಲ್ವರೆಗೂ ಬರೀ ಕಣ್ಣುಗಳೇ. ದೊಡ್ಡದು ಈ ಜಟ್ಕ ಗಾಡಿದು ಚಕ್ರ ಇರುತ್ತಲ್ಲ, ಅದಕ್ಕಿಂತ ದೊಡ್ಡ ಚಕ್ರ ಆ ಕಾಲ್ಗೆ ಫಿಕ್ಸ್ ಮಾಡಿರ್ತಾರೆ. ಆ ಕಾಲ್ ತುಂಬಾ ಕಣ್ಣುಗಳೇ. ಯಾರು ಬಂದು ಅದೆಲ್ಲ ಆ ಕಣ್ಣುಗಳೆಲ್ಲ ರೊಟೇಟ್ ಆಗ್ತಾ ಇರುತ್ತೆ, ಸುತ್ತಾ ಇರುತ್ತೆ. ಯಾರು ಬಂದು ಬಿಡಬಾರ್ದು ಅಂತ ಆ ಕಣ್ಣುಗಳು ಸುತ್ತಮುತ್ತಲು ನೋಡ್ತಾ ಇರುತ್ತೆ. ನೋಡ್ತಾ ಯಾರಾದ್ರೂ ಒಳಗಡೆ ಬಂದ್ರೆ ಅವ್ರನ್ನ ಹತ್ಯೆ ಮಾಡ್ಲಿಕ್ಕೆ ಪ್ರಜ್ವಲಿಸುವ ಕತ್ತಿನ ದೇವರಿಡ್ತಾರೆ. ಯಾರು ಒಳಗಡೆ ಬರಬಾರ್ದು, ಇದು ತಿನ್ಬಾರ್ದು ಅಂತ. ಆಮೇಲೆ ಭೂಮಿಯಿಂದ ಹೊರ ಎತ್ತಲ್ಪಡುತ್ತೆ. ಏನು? ಜೀವ ವೃಕ್ಷ. ಎಲ್ಲಿದೆ? ಪ್ರಕಟಣೆ 22ನೇ ಅಧ್ಯಾಯ 2ನೇ ವಚನ. ಪ್ರಕಟಣೆ 22:2. ಸ್ಟಾರ್ಟಿಂಗ್ ಇಂದ ಓದಮ್ಮ, ಕರೆಕ್ಟ್ ಆಗಿ ಓದು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವ ವೃಕ್ಷವಿತ್ತು. ಆಮೇಲೆ ತಿಂಗಳಿಗೆ ಫಲವನ್ನು ಫಲಿಸುತ್ತಾ, ಜನವರಿ ತಿಂಗಳಲ್ಲಿ ದೊಡ್ಡ ಹಲಸಿನ ಹಣ್ಣು, ಫೆಬ್ರವರಿ ತಿಂಗಳಲ್ಲಿ ಮಾವಿನ ಹಣ್ಣು, ಮಾರ್ಚ್ ತಿಂಗಳಲ್ಲಿ ಸಪೋಟ, ಏಪ್ರಿಲ್ ತಿಂಗಳಲ್ಲಿ ಪೈನಾಪಲ್, ಮೇ ತಿಂಗಳಲ್ಲಿ ಅಂದ್ರೆ ಒಂದೊಂದು ತಿಂಗಳಿಗೆ ಒಂದೊಂದು ಹಣ್ಣು ಕೊಡುತ್ತೆ. ಜೀವ ವೃಕ್ಷ. ಆ ಜೀವ ವೃಕ್ಷ ಜನಾಂಗಗಳನ್ನು ವಾಸಿ ಮಾಡಲಿಕ್ಕೆ ಅದರ ಎಲೆಗಳು ಉಪಯೋಗ ಅಂತೆ. ಆ ವೃಕ್ಷದ ಹಣ್ಣನ್ನ ತಿನ್ಲಿಕ್ಕೆ ದೇವ್ರು ನಮ್ಗೆ ಕೊಡ್ತಾರೆ. ಆ ವೃಕ್ಷದ ಹಣ್ಣನ್ನ ತಿನ್ಲಿಕ್ಕೆ ದೇವ್ರು ನಮಗ್ ಕೊಡ್ತಾರೆ. ನಿರುತ್ಸಾಹದಿಂದ ಇದ್ದಾರೆ. ಆ ವೃಕ್ಷದ ಹಣ್ಣನ್ನ ದೇವ್ರು ನಮ್ಗೆ ತಿನ್ಲಿಕ್ಕೆ ಕೊಡ್ತಾರೆ. ಪ್ರಕಟಣೆ 22ನೇ ಅಧ್ಯಾಯ 14ನೇ ವಚನ. ಪ್ರಕಟಣೆ 22:14. ತಮ್ಮ ನಿಲುವಂಗಿಗಳನ್ನು ತೊಳೆಕೊಂಡವರು ಧನ್ಯರು, ಅವರಿಗೆ ಜೀವ ವೃಕ್ಷದ ಹಕ್ಕು ಇರುತ್ತೆ. ಇವಾಗ ನಿಮ್ ಮನೆಗೆ ಬರ್ತೀವಿ, ನಿಮ್ ಮನೆಗೆ ಬಂದ್ಬಿಟ್ಟು ಈ ಮನೆ ಯಾರ್ದಮ್ಮ ಅಂತಂದ್ರೆ ನಮ್ದು ಅಂತ ಹೇಳ್ತೀರಾ, ಕರೆಕ್ಟ್ ತಾನೆ? ನೀವು ಸ್ವಂತ ಮನೆಗೆ ಬರ ಯಾರ್ದಿದು ಈ ಚಂಚ ಅಂದ್ರೆ ಅಯ್ಯೋ ರೆಡ್ಡ ನಮ್ದು ಅಂತ ಹೇಳ್ತಾರೆ. ಪೊಲೀಸ್ ಬಂದ್ರು, ತಹಸೀಲ್ದಾರ್ ಬಂದ್ರು, DC ಬಂದ್ರು, AC ಬಂದ್ರು, ಚೀಫ್ ಮಿನಿಸ್ಟರ್ ಬಂದ್ರು, ಅವ್ರ ಅಪ್ಪ ಬಂದ್ರು, PM ಬಂದ್ರು, ಯಾರ್ದು ನಂದು ಅಂತ ಹೇಳ್ತಾರೆ. ಯಾಕೆ? ಹಕ್ಕು. ಅದೇ ತರ ಯಾವನು ಜಯವನ್ನು ಹೊಂದುತ್ತಾನೋ ಅವನಿಗೆ ಜೀವ ವೃಕ್ಷದ ಹಕ್ಕು ಇರುತ್ತೆ. ಬೂಟ್ ಕಾಲಲ್ಲಿ ದೇವರು ಒದ್ದೋಡ್ತಾ ನಡೆಯತ್ತೆ ಅಂತೇಳಿ ಒದ್ದೋಡಿಸ್ತಂತ ದೇವರು ಯಾರು ಲೋಕದ ಮೇಲೆ, ಯಾರು ಶರೀರಾಶೆ ಮೇಲೆ, ಯಾರು ಪ್ರಪಂಚದ ಮೇಲೆ ಜಯ ಹೊಂದುತ್ತಾರ, ತಗೋ ಈ ಹಕ್ಕನ್ನ ನಾನು ನಿನಗೆ ಕೊಡ್ತೇನೆ ಅಂತ ಪ್ರಮಾಣ ಪತ್ರ ಕೊಡ್ತಾರೆ. యేసయ్య నిన్ను వెన్నంతగానే ఆజ్ఞల మార్గము కనిపించెనే. కొనే చరణ. యేసయ్య నీ కృప తలంచగానే నా బ్రతుకు బ్రతుకుగా అనిపించలేదే. యేసయ్య నీ కృప తలంచగానే నా శ్రమలుగా అనిపించలేదే. నీవు నాకిచ్చే మహిమ ఎదుట ఇవి ఎన్నదగినవి కావు.
ವರವೇ నీవు నాకిచ్చే మహిమయెదుట ఇవి ఎన్నదగినవి కావే. ಕಾಣುವಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು. ಕಾಣುವ ಲೋಕವ ಹುಡುಕಲಿಲ್ಲ, ಕಾಣುವ ಪರಲೋಕ ಬಯಸುವೆನು. ಸೋತು ಹೋಗಲರೆ ನಾನು ಸೋತು ಹೋಗಲರೆ, ಸೋತು ಹೋಗದಿರು ನಾನು ಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ತಬಲ ಅಲ್ಲ, ಬ್ಯಾಡ್ ಬ್ಯಾಡ್ ಬ್ಯಾಡ್, ತಬಲ ಅಲ್ಲ. ಎರಡನೇದಾಗಿ ಪ್ರಕಟಣೆ 2ನೇ ಅಧ್ಯಾಯ 10ನೇ ವಚನ. ಪ್ರಕಟಣೆ 2ನೇ ಅಧ್ಯಾಯ 10ನೇ ವಚನ. ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆವು. ಪ್ರಕಟಣೆ 2:10. 4ನೇ ಲೈನ್. ಸಾಯಬೇಕಾಗಿದ್ದರೂ ನಾನು ನಿನಗೆ ಜೀವ ಜಯಮಾಲೆಯನ್ನು ಕೊಡ್ತೇನೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಮುಂದಕ್ಕೆ ಕರೆದು ಕೋಟ್ಯಾನು ಕೋಟಿ ಲಕ್ಷೋಪಲಕ್ಷ ದೇವದೂತರು ಕೋಟ್ಯಾನು ಕೋಟಿ ಕಿಂಕರ ಮುಂದೆ ಜೀವ ಜಯಮಾಲೆಯನ್ನು ಕೊಡ್ತಾರೆ. ಪ್ರಕಟಣೆ ಯಾವುದದು? 1 ತಿಮೋತಿ 2 ತಿಮೋತಿ 4ನೇ ಅಧ್ಯಾಯ 8ನೇ ವಚನ. 2 ತಿಮೋತಿ 4ನೇ ಅಧ್ಯಾಯ 8ನೇ ವಚನ. 2 ತಿಮೋತಿ 4ನೇ ಅಧ್ಯಾಯ 8ನೇ ವಚನ. ನೀತಿವಂತನಿಗೆ ದೊರಕುವ ಜಯಮಾಲೆ. ಒಂದು ನಿಮಿಷ, ಯಾರಿಗೆ ಸರ್? ನಿಮ್ಮ ಮನಸ್ಸು ಮೇಲೆ, ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡಿ, ನೀನು ನೀತಿವಂತನಾ? ಅಥವಾ ಮನಸ್ಸಲ್ಲಿ ನಾನು ಕಳ್ಳ, ನಾನು ಕಳ್ಳಿ, ನಾನು ಮೋಸಗಾರ್ತಿ, ನಾನು ಅನ್ಯಾಯಗಾರ, ನಾನೊಬ್ಬ ದ್ರೋಹಿ ಅನ್ನುವಂಥ ಮನಸ್ಸು ನಿಮಗೆ ಬರುತ್ತಾ? ನೀತಿವಂತನಿಗೆ ದೊರಕುವ ಜಯಮಾಲೆ ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರೋ ಕರ್ತನು ತಾನೇ ಆ ದಿನದಲ್ಲಿ, ಯಾವ ದಿನದಲ್ಲಿ? ನ್ಯಾಯ ತೀರ್ಪಿನ ದಿನದಲ್ಲಿ ನನಗೆ ಕೊಡು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ. ಇವಾಗ ನಿಮ್ಮ ಅಪ್ಪ ಅವರು ಅಮೆರಿಕಕ್ಕೆ ಹೋಗೋರೆ. ನಿಮ್ಮ ಅಪ್ಪ ಅವರು ಅಮೆರಿಕಕ್ಕೆ ಹೋಗೋವಾಗ ನೀವು ಬರೋವಾಗ ನಿಮ್ಗೆ ಆಸೆ ಆಗುತ್ತಾ, ನಿಮ್ಗೆ ದುಃಖ ಆಗುತ್ತಾ? ಸ್ವಾಮಿ ಬರೋದು ನಿಮ್ಗೆ ಆಸೆನಾ ದುಃಖನಾ? ಇವತ್ತು ಟಿವಿಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಯೇಸು వస్తున్నాడు ಬರ್ತಾ ಇದ್ದಾರೆ, సిద్ధపడండి. అయ్యో ఏమయ్యా అది? యేసు వస్తాడు అంటే మాకి సంతోషము. ಪಾಪಿಗಳು ದುಃಖ ಪಡ್ತಾರೆ, ದ್ರೋಹಿಗಳು ಎದುರ್ತಾರೆ, ನಮಗೆ ಸಂತೋಷ. ಹಲ್ಲೆಲೂಯಾ. ಆ ದಿನದಲ್ಲಿ ಯಾರಿಗೆ ಜಯಮಾಲೆ ಕೊಡ್ತಾರೆ ಗೊತ್ತಾ? ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರಿಗೆ. ಬೆಳಿಗ್ಗೆ ಡೈಲಿ ಎದ್ದು, ಸ್ವಾಮಿ ನೀವಿವತ್ತೇ ಬಂದ್ರೆ ಎಷ್ಟು ಚೆಂದಾಗಿರುತ್ತೆ ಅಂತ ಪ್ರಾರ್ಥನೆ ಮಾಡಬೇಕು. ಆತನ ಬರುವಿಕೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂತಂದ್ರೆ ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿಸೋರಿಗೆ ಜಯಮಾಲೆಯನ್ನು ಕೊಡ್ತಾರೆ. 1 ಪೇತ್ರ 5ನೇ ಅಧ್ಯಾಯ 4ನೇ ವಚನ. 1 ಪೇತ್ರ 5ನೇ ಅಧ್ಯಾಯ 4ನೇ ವಚನ. 1 ಪೇತ್ರ 5ನೇ ಅಧ್ಯಾಯ 4ನೇ ವಚನ. 1 ಪೇತ್ರ 5:4. ಕಿರಿಕುರುಬನ ಪ್ರತ್ಯಕ್ಷನಾಗುವಾಗ ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಒಲಿಂಪಿಕ್ ಅಲ್ಲಿ ಕೊಡುವಂತ ಪ್ರೈಸ್ ನಾಳೆ ಬಾಡಿ ಹೋಗ್ಬಿಡುತ್ತೆ. ವರ್ಲ್ಡ್ ಕಪ್ ಅಲ್ಲಿ ಕೊಡುವಂತ ಆ ಬಹುಮಾನ ನೆಕ್ಸ್ಟ್ ಡೇ ಬಾಡಿ ಹೋಗುತ್ತೆ. ಎಂದಿಗೂ ಬಾಡದ ಜಯಮಾಲೆನ ದೇವ್ರು ನಮ್ಗೆ ಕೊಡ್ತಾರೆ. ಹಲ್ಲೆಲೂಯಾ. ಪ್ರಕಟಣೆ 2ನೇ ಅಧ್ಯಾಯ 10ನೇ ವಚನ ನೀವು ಓದಿದ್ರಲ್ವಾ? ಅದನ್ನ ತೆಲುಗಲ್ಲಿ ಓದಿ ಅಥವಾ ಇಂಗ್ಲಿಷಲ್ಲಿ ಓದಿ. ಪ್ರಕಟಣೆ 2ನೇ ಅಧ್ಯಾಯ 10ನೇ ವಚನ 5ನೇ ಲೈನ್ ಇಂಗ್ಲಿಷ್ ಆರ್ ತೆಲುಗಲ್ಲಿ ಓದಿ.
ಇಂಗ್ಲಿಷಲ್ಲಿ ಓದಿ ಸರ್. ಡ್ಯೂ ನಾಟ್ ಫಿಯರ್. ನೋ ಲೈನ್ ನಂಬರ್ 5, ಲೈನ್ ನಂಬರ್ ಶಾಪ್ ವರ್ಡ್ಸ್ ಅಲ್ಲಿ ಲೈನ್ ನಂಬರ್ 5. ಹೋಗಿ. ಓಕೆ, ಪ್ಲೀಸ್ ರೀಡ್. And I will give you crown of life. ಇಲ್ಲಿ ಕನ್ನಡದಲ್ಲಿ ಏನಂತ ಹೇಳುತ್ತೆ? ಜೀವ ಜಯಮಾಲೆ ಅಂತ ಹೇಳುತ್ತೆ. ಇಂಗ್ಲಿಷ್ ಅಲ್ಲಿ ತೆಲುಗಲ್ಲಿ something తెలుసునా? జీవ కిరీటము నీవు నాకిచ్చే మహిమ ఎదుట ಇವಿ ಎನ್ನದಗಿನವಿ ಇವಾಗಿರುವಂತ ಕಷ್ಟಗಳು ನೀವು ನಾಕಿಚ್ಚೆ ಮಹಿಮ ಎದುಟ ಇವಿ ಎನ್ನದಗಿನವಿ ನೀವು ನಾಕಿಚ್ಚೆ ಮಹಿಮ ಎದುಟ ಇವಿ ಎನ್ನದಗಿನವಿ ಕಾವೇ కృపతలంచగానే నా శ్రమలుగా అనిపించలేదే యేసయ్య నీ కృపతలంచగానే నా శ్రమలు అనిపించలేదే నీవు నాకిచ్చే మహిమ ఎదుట ఇవి ఎన్నదగినవి కావే మహిమ ఎదుట ఇవి ఎన్నదగినవి కావే. ಕಿರೀಟ ಕನ್ನಡದಲ್ಲಿ ಹೇಳುತ್ತೆ ಜೀವವೆಂಬ ಜಯಮಾಲೆ, ತೆಲುಗಲ್ಲಿ ಹೇಳುತ್ತೆ, ಇಂಗ್ಲಿಷ್ ಅಲ್ಲಿ ಹೇಳುತ್ತೆ, ತಮಿಳಲ್ಲಿ ಹೇಳುತ್ತೆ ಜೀವ ಕಿರೀಟ. ಜೀವ ಕಿರೀಟ ಅಂದ್ರೆ ಏನು? 28ನೇ ಏಷಾಯ 5ನೇ ವಚನ, ಏಷಾಯ 28ನೇ ಅಧ್ಯಾಯ 5ನೇ ವಚನ, ಏಷಾಯ 28ನೇ ಅಧ್ಯಾಯ 5ನೇ ವಚನ. ಆ ದಿನದಲ್ಲಿ ಸೇನಾಧೀಶ್ವರನಾದ ಯೆಹೋವನೇ ತನ್ನ ಜನರಲ್ಲಿ ಉಳಿದವರಿಗೆ ಅಂದದ ಮುಕುಟವು ಸುಂದರ ಕಿರೀಟವಾಗುವನು. ಏಷಾಯ 28:5. ಆ ದಿನದಲ್ಲಿ ಸೇನಾಧೀಶ್ವರನಾದ ಯೆಹೋವನೇ ತನ್ನ ಜನರಲ್ಲಿ ಉಳಿದವರಿಗೆ ಅಂದದ ಕಿರೀಟವು ಸುಂದರ ಮುಕುಟವಾಗುವನು. ಇವಾಗ ಇವನು ಎಲ್ಲಿ ನಿಂತಿರ್ತಾನೆ? ನಾವು ಇದನ್ನ ನೋಡ್ತೀವಿ, ಏನದು ಹಳೆ ಫೋಟೋಗಳನ್ನ ನೋಡ್ತೀವಿ. ತಲೆ ಅಲ್ಲಿ ಹಿಂಗೆ ರೌಂಡ್ ಆಗಿ ಬೆಳಕಿರುತ್ತೆ. ಕರೆಕ್ಟಾ? ನೋಡಿದ್ದೀರಾ? ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ತೆಗೆಯಕ್ಕೆ ಹೋಗ್ಬೇಡಿ. ಒಂದು ದೀಪ ಬಂದಿಳುತ್ತೆ ಒಬ್ಬೊಬ್ರ ತಲೆ ಮೇಲೆ. ಆ ದೀಪ ಯಾರಂದ್ರೆ ಪರಿಶುದ್ಧಾತ್ಮ. ಆ ಪರಿಶುದ್ಧಾತ್ಮನೇ ಪ್ರತಿಯೊಬ್ಬೊಬ್ಬರ ತಲೆಯಲ್ಲಿ ಸ್ವಾಮಿ ಮುಳ್ಳು ಕಿರೀಟ ಇಟ್ಕೊಂಡಿದ್ರಲ್ಲ, ಆ ತರ ನಮ್ಮ ತಲೆ ಸುತ್ತಲೂ ಹೀಗೆ ದೇವರ ಆತ್ಮ ಇರುತ್ತೆ. ಆ ದಿನಗಳಲ್ಲಿ ಅಯ್ಯ, ಆ ದಿನ ನಮಗೂ ನಿಮಗೂ ಕಾದಿದೆ. ಆ ದಿನದಲ್ಲಿ ಸೇನಾಧೀಶ್ವರನಾದ ಯೆಹೋವನೇ ತನ್ನ ಜನರಲ್ಲಿ ಉಳಿದವರಿಗೆ ಅಂದದ ಕಿರೀಟವು. ನೀನು ಸಾಯಬೇಕಾಗಿದ್ದರೆ ನಂಬಿಗಸ್ತನಾಗಿರೋ, ಚರ್ಚ್ಗೆ ಬರೋದ್ರಲ್ಲಿ, ಪರಿಶುದ್ಧತೆಯಲ್ಲಿ, ಪಾಪ ಮಾಡೋದಿಲ್ಲ ಅನ್ನೋದ್ರಲ್ಲಿ ದೇವರಿಗೆ ನಂಬಿಗಸ್ತನಾಗಿರೋ, ಜೀವ ಕಿರೀಟ ನಿನಗೆ ಕೊಡ್ತಾನೆ. ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು. ಕಾಣುವ ಲೋಕವ ಹುಡುಕಲಿಲ್ಲ, ಕಾಣುವ ಪರಲೋಕ ಬಯಸುವೆನು. ಸೋತು ಹೋಗಲರೆ ನಾನು, ಸೋತು ಹೋಗಲರೆ, ಸೋತು ಹೋಗಲರೆ ನಾನು, ಸೋತು ಹೋಗಲರೆ. ಅತಿ ಬೇಗನೆ ನೀಡುವುದು ಈ ಅಲ್ಪ ಉಪದ್ರವವು. ಪ್ರಕಟಣೆ 2ನೇ ಅಧ್ಯಾಯ 17ನೇ ವಚನ, ಪ್ರಕಟಣೆ 2ನೇ ಅಧ್ಯಾಯ 17ನೇ ವಚನ. ಮೂರನೇದಾಗಿ ಪ್ರಕಟಣೆ 2ನೇ ಅಧ್ಯಾಯ 17ನೇ ವಚನ. ದೇವರ ಆತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯವನ್ನು ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ. ವಿಮೋಚನ ಕಾಂಡ 16ನೇ ಅಧ್ಯಾಯ 33ನೇ ವಚನ. ವಿಮೋಚನ ಕಾಂಡ 16ನೇ ಅಧ್ಯಾಯ 33ನೇ ವಚನ.
ವಿಮೋಚನ ಕಾಂಡ 16:33. ಒಂದು ಪಾತ್ರೆಯನ್ನು ತೆಗೆದುಕೊಂಡು ಒಂದು ಗೋಮೇರಿನಷ್ಟು ಮನ್ನವನ್ನು ಹಾಕಿ ನಿಮ್ಮ ಸಂತತಿಯವರು ನೋಡುವಂತೆ ಸಂತತಿಯವ್ರು ನೋಡಿದ್ರ, ಸಂತತಿಯವ್ರು ನೋಡಂಗೆ ಮನ್ನಾನ ಎತ್ತಿಡು ಅಂತ ಹೇಳಿದ್ರು. 1 ಸಾಮುವೇಲ 6:19 ಇವನೇನ್ ಮಾಡ್ತಾನೆ ಅಂದ್ರೆ, ಮೋಶೆ ಮಂಜೂಷಾದಲ್ಲಿರ್ತಾನೆ. ಮಂಜೂಷಾನ ನೋಡ್ದಂತವ್ರು ಸತ್ತೋಗ್ತಾರೆ. ಅರಣ್ಯಕಾಂಡ ತೆಗೆಯಕ್ ಹೋಗ್ಬೇಡಿ, 3ನೇ ಅಧ್ಯಾಯ 4ನೇ ಅಧ್ಯಾಯ. ಏನು ದೇವ ದರ್ಶನ ಗುಡಾರ ನೋಡ್ದವ್ರು ಸತ್ತೋಗ್ತಾರೆ, ಮುಟ್ಟದವ್ರು ಸತ್ತೋಗ್ಬಿಡ್ತಾರೆ. ಅಂತದ್ರಲ್ಲಿ ಮಂಜೂಷಾನ ಹೆಂಗ್ ತೆಗೆದು ನೋಡೋದು? ಆದ್ರೆ ತೆಗೆದು ನೋಡ್ತಾರೆ. 1 ಸಾಮುವೇಲ 6:19. 1 ಸಾಮುವೇಲ 6:19. ಬೈಬಲ್ನ ನೋಡಮ್ಮ ಪುಟ್ಟಿ, ಬೈಬಲ್ನ ನೋಡು. 1 ಸಾಮುವೇಲ 6:19. ಈಗ ಮನೆ ಹತ್ರನೇ ಇದ್ದೀನಿ, ಕಾಸು ಜೋಕ್ ತುಂಬಾ ಇದ್ರು ನಿಮ್ಮ ಪುರಾಣೆ ₹1 ಇಲ್ಲ. ಬ್ಯಾಂಕ್ ತುಂಬಾ ಬೀರು ತುಂಬಾ ದುಡ್ಡು. ಪಕ್ಕದ ಮನೆಯೊಳಗೆ ಬಂದು ಕೇಳ್ತಾಳೆ, ಅಮ್ಮ ಹೊಟ್ಟೆಗಿಲ್ಲ, ಸ್ವಲ್ಪ ರೇಷನ್ ಇಸ್ಕೊಳಕ್ ಕಾಸು ಕೊಡು ಅಂದ್ರೆ, ನಿನಗಾದ್ರೂ ರೇಷನ್ಗಿಲ್ಲ, ನಮ್ಗೆ ನಿನ್ನೆಯಿಂದಲೇ ನಮ್ಮ ಮನೇಲಿ ಊಟಕ್ಕಿಲ್ಲ. ಎಲ್ಲ ಸುಳ್ಳುಗಾರರು. ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗೊಳ್ಳಿರುವ ಕೆರೆ. ಇದು 2ನೇ ಮರಣ. ಸೈತಾನ ಹಿಂಗೆ ಸಿಂಹಾಸನದಲ್ಲಿ ಕೂತಿರ್ತಾನೆ. ಸೈತಾನ ಹಿಂಗೆ ಸಿಂಹಾಸನದಲ್ಲಿ ಕುತ್ಕೊಂಡ್ಬಿಟ್ರೆ, ಅಯ್ಯೋ ಸ್ವಾಮಿ ಸ್ವಾಮಿ ಸ್ವಾಮಿ, ಅವ್ನು ಬ್ಯಾಪ್ಟಿಸಮ್ ತಗೊಂಡ್ಬಿಟ್ಟ, ಅವ್ನು ಕ್ರಿಶ್ಚಿಯನ್ ಕನ್ವರ್ಟ್ ಆಗೋಗ್ಬಿಟ್ಟ, ಅವ್ನು ದೇವ್ರ ಕಡೆ ತಿರ್ಕೊಂಡ್ಬಿಟ್ಟ ಅಂತ ಅಂದ್ರೆ, ಎಲ್ಲ ಹಳೇದೆಲ್ಲ ಬಿಟ್ಬಿಟ್ಟ ಅಂದ್ರೆ ಸೈತಾನ ಜೋರಾಗಿ ನಗ್ತಾನೆ. ಅವ್ನು ಚರ್ಚ್ಗೆ ಹೋಗ್ಬಿಟ್ನಾ, ಓಕೆ ಬ್ಯಾಪ್ಟಿಸಮ್ ತಗೊಂಡ್ಬಿಟ್ನಾ, ಭಯ ಬೀಳ್ಬಿಡ, ಅವ್ನ ಆರಾಮಾಗಿ ಬೀಳಿಸ್ಬಿಡಕ್ ಐಡಿಯಾ ಕೊಡ್ತೀನಿ. ಹೆಂಗ್ ಬೀಳಿಸ್ತೀಯ ಸ್ವಾಮಿ ಅಂತಂದ್ರೆ, ಏನಿಲ್ಲ, 5 ವರ್ಷ ಸುಮ್ಮನೆ ಇರೋ, ಚರ್ಚ್ಗೆ ಹೋಗ್ತಾ ಬರ್ತಾ ಇರ್ಲಿ, ಆಮೇಲೆ ಹಳೆ ಪಾಪದಲ್ಲಿ ವ್ಯಭಿಚಾರದಲ್ಲಿ ಬೀಳಿಸ್ಬಿಡು. ಎಷ್ಟು ಜನ ಪಾಸ್ಟ್ರುಗಳು, ಎಷ್ಟು ಜನ ಪಾಸ್ಟ್ರಮ್ಮಗಳು, ಎಷ್ಟು ಜನ ಹೆಂಗಸರು, ಎಷ್ಟು ಜನ ಗಂಡಸರು ಈ ವ್ಯಭಿಚಾರದಲ್ಲಿ ಬಿದ್ದಿರುವಂತವ್ರು. ಅಲ್ಲಿ ಆ ತಪ್ಪು ಮಾಡೋನು ಈ ತಪ್ಪು ಮಾಡು, ಯಾರೋ ಇಬ್ರಿಗೂ ನರಕಾನೆ. ಕುತ್ಕೊಳ್ಳೋಕ್ ಜಾಗ ಇರ್ಲಿಲ್ಲ, ಚರ್ಚಲ್ಲಿ ಕುತ್ಕೊಳ್ಳೋಕ್ ಜಾಗ ಇರ್ಲಿಲ್ಲ. ನಾನು ಹಿಂಗ್ ಓಡಾಡ್ಲಿಲ್ಲ ಅಂದ್ರೆ ನನ್ನ ಕೈಲಿ ಪ್ರಸಂಗನೇ ಬರಲ್ಲ. ಓಡಾಡಕ್ಕೂ ಜಾಗ ಇಲ್ಲ, ಹಂಗ್ ಕಿಕ್ಕಿರ್ತಿದ್ರು. 2ನೇ ಸಾರಿ ಹೋಗ್ತೀನಿ, ನೊಣ ಹೊಡಿತಾ ಇತ್ತು, 10 ಜನನೂ ಇಲ್ಲ ಚರ್ಚಲ್ಲಿ. ಸೈತಾನ್ ಏನ್ ಮಾಡ್ಬಿಟ್ಟವನೇ ಅಂದ್ರೆ, ಚಂದಾಗ್ ಸೇವೆ ಮಾಡ್ತಾವನ, ಚಂದಾಗ್ ಚರ್ಚೆಗೆ ಬರ್ತಾವ್ರ, ಬಾಯ್ ಬೀಳ್ಬಿಡ, ನಾನು ಅವನ್ನ ಬೀಳಿಸ್ಬಿಡ್ತೀನಿ. ಹೆಂಗ್ ಬೀಳಿಸ್ಬಿಡ್ತೀನಿ? ಒಂದು ಸುಂದರವಾಗಿರೋ ಹುಡುಗನ್ನ ಕರ್ಕೊಂಡೋಗಿ ನಿಲ್ಲಿಸ್ತೀನಿ, ಇಲ್ಲಾಂದ್ರೆ ಸುಂದರವಾಗಿರೋ ಹುಡುಗಿನ ಕರ್ಕೊಂಡೋಗ್ಬಿಡ್ತೀನಿ. ಅವನೇ ಕರ್ಕೊಂಡೋಗಿ ನಿಲ್ಲಿಸ್ಬಿಡ್ತೀನಿ. ಅವ್ನ್ ಪಾಸ್ಟ್ ಏನ್ ಮಾಡ್ತಾನೆ ಗೊತ್ತಾ? ಆ ಬಿಲಿವರ್ ಏನ್ ಮಾಡ್ತಾನೆ ಗೊತ್ತಾ? ಜೋಗ್ ಫಾಲ್ಸ್ ಇಂದ ಡೈ ಹೊಡಿತಾನೆ. ಇವ್ರಿಗೆ ಅರ್ಥ ಆಗ್ಲಿಲ್ಲ. ಕೆನಡಾ ದೇಶದಲ್ಲಿರೋ ನಯಾಗಾರ ಫಾಲ್ಸ್ ಇಂದ ಡೈ ಹೊಡಿತಾನೆ. ದಾವಿದನ್ನೇ ಕ್ಷಮಿಸ್ಬಿಟ್ಟೆ, ದೇವ್ರು ನಮ್ಮನ್ನು ಕ್ಷಮಿಸ್ತಾನೆ ಬಿಡು. ಎಲ್ಲಿ ಕ್ಷಮಿಸ್ದ? 5 ಜನ ದೇವ್ರ ಕೊಂಡಾಕ್ಬಿಟ್ಟ. ಕತ್ತಿ ನಿನ್ ಮನೇಲಿ ಬಿಟ್ಟು ಹೋಗೋದಿಲ್ಲ ಅಂತ. ವ್ಯಭಿಚಾರಿಗಳನ್ನ ದೇವ್ರು ಬಲವಾಗಿ ಖಂಡಿಸ್ತಾರೆ. ಎಲ್ಲ ವ್ಯಭಿಚಾರಿಗಳು, ಎಲ್ಲ ಮೋಸಗಾರರು, ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗೊಳ್ಳುರಿಯ ಕೆರೆ. ಇದು 2ನೇ ಮರಣ. ಬೈಬಲ್ ಹೇಳ್ತಾ ಇದೆ, ಯಾವನು ಜಯವನ್ನು ಹೊಂದುತ್ತಾನೋ, ಯಾವ್ದ್ರ ಮೇಲೆ? ಶರೀರ ಭಾವದ ಮೇಲೆ, ಯಾವ್ದ್ರ ಮೇಲೆ? ಹಣದ ಮೇಲೆ, ಯಾವ್ದ್ರ ಮೇಲೆ? ಈ ಲೋಕದ ಆಸೆ. ನಾನ್ ದೊಡ್ಡವನು ಆಗ್ತೀನಿ ನೋಡು, ಒಂದು ಏನ್ ನಿಂದು, ನಾನ್ ದೊಡ್ಡವನು, ಮನೆಗೆ ಏರಿಯಾಗ ನಾನ್ ಬಿಗ್ ಬಾಸ್. ನಾವಾತರಲ್ಲ. ಕಾಣುವಲ್ಲೂ ಕವ ಹುಡುಕಲಿಲ್ಲ, ಕಾಣದ ಪರಲು ಬಯಸುವೆನು. ಕಾಣುವಲ್ಲೂ ಕವ ಹುಡುಕಲಿಲ್ಲ, ಕಾಣುವ ಪರಲೋಕ ಬಯಸುವೆವು. ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆವು. ಡಿಯರ್ ಫ್ರೆಂಡ್, ಚರ್ಚಿಗೆ ಬಂದ್ರೆ ಆಶೀರ್ವಾದ ನೋಡ್ಕೊಂಡು ಬರಬೇಡ. ಚರ್ಚಿಗೆ ಬಂದ್ರೆ ಆರೋಗ್ಯ ನೋಡ್ಕೊಂಡು ಅದೆಲ್ಲ ದೇವ್ರು ಕೊಡ್ತಾರೆ.
ದೇವರು ನಿಮಗೆ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದು ನಿತ್ಯ ಜೀವ. ಆತ ನಮಗೆ ಕೊಡ್ತೀನಿ ಅಂತ ಹೇಳಿದ್ದು ಪರಲೋಕ. ಯಾವನು ಜಯವನ್ನು ಹೊಂದುತ್ತಾನೋ ಅವನಿಗೆ ಎರಡನೇ ಮರಣದಿಂದ ಕೇಡಾಗೋದೇ ಇಲ್ಲ. ಮಹಿಮೆ ಮಹಿಮೆ ಸದಾ ಆತನಿಗೆ ಯೇಸು ಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾ ಆತನಿಗೆ ಯೇಸು ರಾಜನಿಗೆಂದಿಗಾಗಲಿ. ಸ್ವರ್ಗದ ಆನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಸ್ವರ್ಗದ ಆನಂದವ ನೀಡಿದ ಎಂದೆಂದು ಹಾಡಿಕೊಂಡಾಡು. ಅಯ್ಯ, ಸ್ವರ್ಗದ ಆನಂದವ ನೀಡಿದ, ದುಡ್ಡಿನ ಆನಂದ ಅಲ್ಲ, ಲೋಕದ ಆನಂದ ಅಲ್ಲ. ನೆಕ್ಸ್ಟ್ ನಾನು MLA ಅಯ್ಯವ್ರೆ ಪ್ರೇಯರ್ ಮಾಡಿ ಎಷ್ಟು ಜನ ಫೋನ್ ಮಾಡ್ತಾರೆ ಗೊತ್ತಾ? ನೆಕ್ಸ್ಟ್ ನಾನು ನಿಂತ್ಕೊಳ್ತಾ ಇದ್ದೀನಿ ಎಲೆಕ್ಷನ್ಗೆ, ಫೋನ್ ಮಾಡಿ MP ಎಲೆಕ್ಷನ್ಗೆ, MLA ಎಲೆಕ್ಷನ್ ನಿಂತ್ಕೊಳ್ತೀನಿ. ಆದರೆ ಬೈಬಲ್ ಹೇಳ್ತಾ ಇದೆ, ಕ್ರಿಸ್ತನು ತಾನು ನಿಮಗೆ ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದು. ಯಾವನ ಜಯವನ್ನು ಹೊಂದುತ್ತಾನೋ ಅವನಿಗೆ ಎರಡನೇ ಮರಣದಿಂದ ಕೇಡಾಗುವುದೇ ಇಲ್ಲ. ಹಲ್ಲೆಲೂಯಾ. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಸೋತು ಹೋಗದಿರು ಸೋತು ಹೋಗದಿರು, ಸೋತು ಹೋಗದಿರು, ಸೋತು ಹೋಗದಿರು. ಪ್ರಕಟಣೆ 2ನೇ ಅಧ್ಯಾಯ 17ನೇ ವಚನ. ಪ್ರಕಟಣೆ 2ನೇ ಅಧ್ಯಾಯ 17ನೇ ವಚನ. ಯಾವನು ಜಯವನ್ನು ಹೊಂದುತ್ತಾನೋ ಅವನಿಗೆ ನಾನು ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಆಮೇಲೆ ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿರುವ ಹೊಸ ಹೆಸರನ್ನು ಕೊಡುವೆನು. ಅದು ಅವನಿಗೆ ಮಾತ್ರವಲ್ಲದೆ ಇನ್ಯಾರಿಗೂ. ಪ್ರಕಟಣೆಯಲ್ಲಿ ಯೇಸು ಸ್ವಾಮಿಗೆ ಒಂದೇ ಹೆಸರು. ಏನದು? ಪ್ರಕಟಣೆಯಲ್ಲಿ ಯಜ್ಞದ ಕುರಿಯಾದತನು ಜೀಸಸ್ ಅಂತ ಬರಲ್ಲ. ಯೋಹಾನನ್ಗೆ ಭೂಲೋಕದಲ್ಲಿ ಪತ್ಮೋಸ್ ದ್ವೀಪದಲ್ಲಿ ಮಾತಾಡುವಾಗ ಯೇಸುವೆಂಬ ನಾನು ಅಂತ ಹೇಳ್ತಾರೆ. ಪರಲೋಕದಲ್ಲಿ ಯಜ್ಞದ ಕುರಿಯಾದಾತನ ಅಂತ ಹೇಳಿದ್ರು. ಅಲ್ಲಿ ಜೀಸಸ್ ಅಂತ ಬರಲ್ಲ, ಅಲ್ಲಿ ಹೊಸ ಹೆಸರು ಬರುತ್ತೆ. ಆ ಹೆಸರನ್ನು ನಮಗೆ ಕೊಡ್ತಾರೆ. ಚರ್ಚಿಗೆ ಬಂದಿದ್ದ ತಕ್ಷಣ ದೀಕ್ಷಾಸ್ನಾನ ಟೈಮಲ್ಲಿ ಹೆಸರು ಬದಲಾಯಿಸ್ಕೊಳ್ತಾರೆ. ಯಾಕೆಂದ್ರೆ ಬೈಬಲಲ್ಲಿ ಐತೆ ಅಂತ ಹೇಳ್ಬಿಟ್ಟು. ಆದರೆ ದೇವರು ನಿಜವಾದ ಹೊಸ ಹೆಸರು ಪರಲೋಕದಲ್ಲಿ ಕೊಡ್ತಾರೆ. ಫಸ್ಟ್ ಏನಿತ್ತು? ಆಂಜನಪ್ಪ. ಇಲ್ಲಿ ಬಂದ್ರೆ ಮತ್ತಾಯಪ್ಪ. ಅಲ್ಲಿ ಏನಿತ್ತು ಅಂದ್ರೆ ಹನುಮಂತಪ್ಪ. ಇಲ್ಲಿ ಬಂದ್ರೆ ಬೆನಿಡಿಕ್ಟಪ್ಪ. ಇದು ಮನುಷ್ಯನಿಡುವಂತ ಹೆಸರು. ಬೈಬಲ್ ಹೇಳ್ತಾ ಇದೆ, ನಾನು ಹೊಸ ಹೆಸರನ್ನು ಕೊಡುವೆನು. ಹಲ್ಲೆಲೂಯಾ. ಪ್ರಕಟಣೆ 3:12. ಪ್ರಕಟಣೆ 3:12. ಯಾವನ ಜಯವನ್ನು ತಾನೋ ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು, ಅವನು ಅದರೊಳಗಿಂದ ಹೋಗುವುದೇ ಇಲ್ಲ. ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಬರುವ ಪರಲೋಕದೊಳಗಿಂದ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು. ಎಲ್ಲಿ? ನಿಂತ್ಕೊ. ಇಲ್ಲಿ ಬರೀತಾರೆ. ಹೊಸ ಹೆಸರನ್ನು ಕೊಡುವೆನು. ಯಾರ ಹೆಸರು? ನನ್ನ ದೇವರ ಹೆಸರನ್ನು, ನನ್ನ ಹೆಸರನ್ನು, ಹೊಸ ಯೆರೂಸಲೇಮ್ ಪಟ್ಟಣದ ಹೆಸರನ್ನು. 3 ಹೆಸರು ಸೇರಿರುತ್ತಿಲ್ಲಿ. காண்கின்ற உலகம் தேடவில்லை, காணாத பரலோக நாடுகிறோம். காண்கின்ற உலகம் தேடவில்லை, காணாத
பரலோக நாடுகிறோ சோர்ந்து போகாதே மன சோர்ந்து போகாதே சோர்ந்து போகாதே மன ಸೋಂದು ಏಷಾಯ 62:2 ಏಷಾಯ 62:2 ಏಷಾಯ 62:2 ಬೇಗ 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 ಸ್ಪೀಡ್ ಆಗಿ ಏಷಾಯ 62:2 ಜನಾಂಗಗಳು ನಿನ್ನ ಯೆಹೋವನ ಬಾಯಿ ನೇಮಿಸಿರುವ ಹೊಸ ಹೆಸರು ನಿನಗೆ ದೊರೆಯುವುದು. ಯಾರಿಗೆ? ಯಾವನು ಜಯವನ್ನು ಹೊಂದುತ್ತಾನೋ. ಹಲ್ಲೆಲೂಯಾ. ನನ್ನ ದೇವರ ಹೆಸರು, ಯೆಹೋವನ ಬಾಯಿಂದ ಹೊರಟು ಬರುವ ಹೊಸ ಹೆಸರು ನಮಗೆ ಸಿಕ್ಕುತ್ತೆ. ಏಷಾಯ 65:5 ಏಷಾಯ 65:5 ಮೇ ಬಿ 3ನೇ ಲೈನ್. ಏಷಾಯ 65:5 3ನೇ ಲೈನ್. ನಿನ್ನ ದೇವರಾದ ಯೆಹೋವನು ನೋ ಸಿಸ್ಟರ್ 65:5 ಏಷಾಯ 65:5 ನೋ 65:5 ಓದಿ. ಕೊಡಿಲಿ ಬೈಬಲ್. ಸಾರಿ 15 15ನ್ನ 5 ಅಂತ ಹೇಳಿದೀವಿ. ಸಾರಿ. ಯಾರಿಗೆ? ನನ್ನ ಸೇವಕರಿಗೆ. ಯಾರಿಗೆ? 1 ಪೂರ್ವಕಾಲ ವೃತ್ತಾಂತ 29ನೇ 11ನೇ ವಚನದಲ್ಲಿ, 1 ಪೂರ್ವಕಾಲ ವೃತ್ತಾಂತ 29ನೇ 11ನೇ ವಚನದಲ್ಲಿ ಆತನನ್ನು ಆರಾಧಿಸುವವರು ಆತನ ಸೇವಕರು ಅಂತ ಹೇಳುತ್ತೆ. 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ ಎಷ್ಟನೇ ವಚನ ಹೇಳಿದ್ದು? 11ನೇ ವಚನ. ಉದಾಸೀನರಾಗಿರಬೇಡ್ರಿ, ಯೆಹೋವನು ತನ್ನನ್ನು ಆರಾಧಿಸುವುದಕ್ಕೂ ಧೂಪ ಹಾಕುವುದಕ್ಕಂದ್ರೆ ಪ್ರಾರ್ಥನೆ. ಯಾರು ಪ್ರಾರ್ಥನೆ ಮಾಡ್ತಾರೋ, ಯಾರು ಆತನ ಆರಾಧನೆ ಮಾಡ್ತಾರೋ ಅವರು ಆತನ ಸೇವಕರು. ನನ್ನ ಸೇವಕರಿಗೆ ಹೊಸ ಹೆಸರನ್ನು ಕೊಡುವನು. ಬೈಬಲ್ ಹೇಳ್ತಾ ಇದೆ, ಯಾವನು ಜಯವನ್ನು ಹೊಂದುತ್ತಾನೋ. ಅಯ್ಯ, ಪರಲೋಕದಲ್ಲಿ ಪ್ರಕಟಣೆಯಲ್ಲಿ ಯೇಸು ಸ್ವಾಮಿಗೆ ಹೆಸರಿಲ್ಲ. ಯಜ್ಞದ ಕುರಿಯಾದಾತನ ಅಂತಲೇ ಹೆಸರು. ನಿಮಗೆ ನಮಗೆ ಪರಲೋಕಕ್ಕೆ ಹೋದ್ರೆ ಈ ಲೋಕದ ಹೆಸರು ಇರಲ್ಲ. ಬೇಡ, ಹೊಸ ಹೆಸರು ಹಣೆ ಮೇಲೆ ಬರೀತಾರೆ. ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು. ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು. ಲೋಕ ಅಳಿದು ಹೋಗುತ್ತೆ, ಆತನ ಚಿತ್ತ ನೆರವೇರಿಸುವುದು ಶಾಶ್ವತವಾಗಿರ್ತಾನೆ. ಪ್ರಕಟಣೆ 2ನೇ ಅಧ್ಯಾಯ 26ನೇ ವಚನ. ಪ್ರಕಟಣೆ 2ನೇ ಅಧ್ಯಾಯ 26ನೇ ವಚನ. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕೊನೆಯವರೆಗೂ ಅವನಿಗೆ ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡನು. ಯಾವನು ಜಯವನ್ನು ಹೊಂದುತ್ತಾನೋ, ಏದ್ರ ಮೇಲೆ? ಪಾಪದ ಮೇಲೆ, ಶೋಧನೆ ಮೇಲೆ, ಸಮಸ್ಯೆ ಮೇಲೆ, ಶಾರೀರಿಕ ಇಚ್ಛೆ ಆಶೆಗಳ ಮೇಲೆ, ದುಡ್ಡಿನ ಮೇಲೆ, ಲೋಕ ವ್ಯಾಮೋಹಗಳ ಮೇಲೆ ಯಾವನು ಜಯವನ್ನು ಹೊಂದುತ್ತಾನೋ, ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ದೊರೆತನವನ್ನು, ಪ್ರಭುತ್ವವನ್ನು, ಅಧಿಕಾರವನ್ನು ಕೊಡುವೆನು. ಪ್ರಕಟಣೆ 7ನೇ ಅಧ್ಯಾಯ 18ನೇ ವಚನ. ನೋ ದಾನಿಯೇಲ 7:18. ದಾನಿಯೇಲ 7:18. ದಾನಿಯೇಲ 7:18. ರಾಜ್ಯವು
ಭಕ್ತರಿಗೆ. ಯಾರಿಗೆ? ದೊಡ್ಡ ದೊಡ್ಡ ಬಿಷಪ್ಸ್ಗೆ, ದೊಡ್ಡ ದೊಡ್ಡ ಅಪೋಸ್ತಲರಿಗೆ, ದೊಡ್ಡ ದೊಡ್ಡ ಪಾಸ್ಟರ್ಸ್ಗೆ, ದೊಡ್ಡ ದೊಡ್ಡ ಅಧಿಕಾರಿಗಳಿಗೆಲ್ಲ ಯಾರಾದ್ರೂ ಆಗಿಲ್ಲ, ಆತನ ಭಕ್ತರಿಗೆ ರಾಜ್ಯವು ಸಿಗುತ್ತೆ. ರಾಜ್ಯವು ಮೂಲೆಯಲ್ಲಿ ಕೂತಿರ್ತಾರಲ್ವಾ, ಅಜ್ಜಿ ಮೂಲೆಯಲ್ಲಿ ಕೂತಿರ್ತಾರಲ್ವಾ, ಅಯ್ಯೋ ಕೆಲ್ಸಕ್ಕೆ ಬರ್ದೆ ಕಾಣಿಕೆ ಹಾಕೋಕ್ಕೂ ಕಾಸಿಲ್ಲ, 5 ರೂಪಾಯಿ ಹಾಕೋದು ಕಾಯಿನು. ಯಾಕೆ? ಕಾಸು ಕೊಡೋರೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿದ್ರೆ ಅವ್ರು 3 ನಾಮ ಹಾಕಿ ಹೋಗ್ಬಿಡ್ತಾರೆ ಹೆಂಡತಿ ಹಿಂದೆ. ಕಷ್ಟಪಟ್ಟು ಬೆಳೆಸಿದ್ರೆ ಚಂದಾಗಿ ಚೊಂಬು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಯಾರ ಮಕ್ಕಳು ಯಾರೋ ಕದಂಡಯ್ಯರು ಇದ್ರನ್ನ ಯಾಕೆ ಹೇಳ್ತಾ ಇದ್ದೀನಿ? ಕೊನೆಯಲ್ಲಿ ಮೂಲೆಯಲ್ಲಿ ಏನಕ್ಕೂ ಗತಿ ಇಲ್ಲ ಅಂತ ಕೂತಿರ್ತಾರೆ. ಆದ್ರೆ ಪರಾತ್ಪರನ ರಾಜ್ಯ ಅವರಿಗೆ ಕೊಡಲ್ಪಡುತ್ತೆ. ನಮ್ಮ ಕ್ರೈಸ್ತ ಜೀವನ ಸ್ಟಾರ್ಟ್ ಆಗಿಲ್ಲ. ಇದೆಲ್ಲ ಏನ್ ಗೊತ್ತಾ, ಈ ಲೋಕದಲ್ಲಿರುವಂತ ಕ್ರೈಸ್ತ ಜೀವನ, ಒಂದು ಮನೆ ಹೋಗುವಾಗ ನೀವು ಟೋಕನ್ ಅಡ್ವಾನ್ಸ್ ಕೊಡ್ತೀರಲ್ಲ, ಆ ತರ ಇವಾಗ ಕೊಟ್ಟಿರುವಂತ ಆಶೀರ್ವಾದ ಎಲ್ಲ ಟೋಕನ್ ಅಡ್ವಾನ್ಸ್. ಫುಲ್ ಅಮೌಂಟ್ ಬರೋವಾಗ ದೇವ್ರು ನಮಗ್ ಕೊಡ್ತಾರೆ. ಬರೋ ಆಶೀರ್ವಾದ ಫುಲ್ ಅವಾಗ ಬರುತ್ತೆ. ಏನಂತ ಹೇಳುತ್ತೆ? ಪರಾತ್ಪರನ ಭಕ್ತರಿಗೆ ಕೊಡೋಣವಾಗುತ್ತೆ ರಾಜ್ಯವು. ದಾನಿಯೇಲ 7:27, ದಾನಿಯೇಲ 7:27. ಆಗ ಅವನ ರಾಜ್ಯ ಪ್ರಭುತ್ವಗಳು ಸಮಸ್ತ ಭೂಮಂಡಲದಲ್ಲಿನ ರಾಜ್ಯಗಳ ಮಹಿಮೆಯು ಪರಾತ್ಪರನ ಭಕ್ತರಿಗೆ. ಸಿಸ್ಟರ್, ಜೀವನ ಇನ್ನೂ ಪ್ರಾರಂಭ ಆಗಿಲ್ಲ. ಮುಂದೆ ಕ್ರಿಸ್ತನ ಬರುವಿಕೆಯಲ್ಲೇ ಪ್ರಾರಂಭ ಆಗುತ್ತೆ ಜೀವನ. ಕ್ರೈಸ್ತತ್ವ ಅವಾಗ ಸ್ಟಾರ್ಟ್ ಆಗುತ್ತೆ, ನಿಜವಾದ ಕ್ರೈಸ್ತತ್ವ. ನಾವು ಭೂಮಿನ ಆಳ್ತೇವೆ. ಯಾವನು ಜಯವನ್ನು ಹೊಂದುತ್ತಾನ ಅವನಿಗೆ ನನ್ನ ತಂದೆಯಿಂದ ಅಂತ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. காண்கின்ற உலகம் தேடவில்லை, காணாத பரலோகம் நாடுகிறோம். காண்கின்ற உலகம் தேடவில்லை, ಕಾಣದ ಪರಲೋಕ ಹುಡುಕುವೆನು. ಸೋತು ಹೋಗದಿ ಕಾಣುವ ಲೋಕವ ಹುಡುಕಲಿಲ್ಲ. ಎಲ್ಲರಡಿ ಕಾಣದ ಪರಲೋಕ ಬಯಸುವೆನು. ಎಲ್ಲರಡಿ ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು. ಸೋತು ಹೋಗದಿರು, ಸೋತು ಹೋಗದಿರು, ಸೋತು ಹೋಗದಿರು, ಮನ ಸೋತು ಹೋಗದಿರು. ಸರಿ ಸಾಟಿ ಇಲ್ಲದ ಮಹಿಮೆ ಇದರಿಂದ ನಮಗೆ ದೊರಕುವುದು. ಸರಿ ಸಾಟಿ ಇಲ್ಲದ ಮಹಿಮೆ ಇದರಿಂದ ನಮಗೆ ದೊರಕುವುದು. ಸೋತು ಹೋಗದಿರು, ಸೋತು ಹೋಗದಿರು, ಸೋತು ಹೋಗದಿರು, ಮನ ಸೋತು ಹೋಗದಿರು. ಮೇ ಬಿ 5ನೇದೋ 6ನೇದೋ ಗೊತ್ತಿಲ್ಲ. ಇದು ಪ್ರಕಟಣೆ 3ನೇ ಅಧ್ಯಾಯ 28ನೇ ವಚನ, ಪ್ರಕಟಣೆ 2ನೇ ಅಧ್ಯಾಯ 28ನೇ ವಚನ, ಪ್ರಕಟಣೆ 2:28. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ಏನ್ ಹೇಳುತ್ತೆ? ಉದಯ ಸೂಚಕ ನಕ್ಷತ್ರ ಅಂದ್ರೆ ಏನು? ಹೇಳ್ರಪ್ಪ, ಉದಯ ಸೂಚಕ ನಕ್ಷತ್ರ ಅಂದ್ರೆ ಏನು? ಹೇಳ್ರಿ ಬಾಯ್ ಬಿಟ್ಟು. ನಂಬರ್ 1 ಸೂರ್ಯ, 2ನೇದಾಗಿ ಬೆಳ್ಳಿ ಚುಕ್ಕೆನ ಉದಯ ಸೂಚಕ ನಕ್ಷತ್ರ ಅಂತ ಕರೆಯೋದು. ಬೆಳ್ಳಿ ಚುಕ್ಕೆನ ಕರೆಕ್ಟ್ ತಾನೆ? ಉದಯ ಸೂಚಕ ನಕ್ಷತ್ರ ನಾವು ಸಾಧಾರಣ ಭಾಷೆಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಸೂರ್ಯ, ಅದು ಬಿಟ್ಬಿಡೋಣ. ನಿಜವಾದ ಉದಯ ಸೂಚಕ ನಕ್ಷತ್ರ ಯಾವುದು? ಬೆಳ್ಳಿ ಚುಕ್ಕೆ. ಯಾವನು ಜಯವನ್ನು ಹೊಂದುತ್ತಾನೋ ಅವನಿಗೆ ಬೆಳ್ಳಿ ಚುಕ್ಕೆನ ತಲೆ ಮೇಲಿಡ್ತೇನೆ.
ಹಲ್ಲೆಲೂಯಾ. ವಜ್ರ ವೈಡೂರ್ಯಕ್ಕಿಂತಲೂ ಶ್ರೇಷ್ಠ ಯಾರು? ಯಾವನು ಈ ಲೋಕದ ಮೇಲೆ, ಪಾಪದ ಮೇಲೆ, ಶರೀರದ ಮೇಲೆ ಜಯ ಹೊಂದುತ್ತಾನೋ ಅವನಿಗೆ. ಜಯ ಹೊಂದಬೇಕು. ಇಲ್ಲ ಅಂತಂದ್ರೆ ಈ ಎಲ್ಲ ಮಾಡಂಗಿದ್ರೆ ಎಲ್ಲ ಮಾಡ್ಬಿಡ್ತಾ ಇದ್ರು. ಯಾಕೆ ದಬಾರ್ 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 ಅಂತ ಬೀಳ್ತಾ ಇರ್ತಾರೆ? ಯಾಕೆ ಪಲ್ಟಿ ಹೊಡಿತಾ ಇರ್ತಾರೆ? ಏನು ಕ್ರಿಶ್ಚಿಯನ್ಗಳು ಪಲ್ಟಿ ಹೊಡೋದು, ಪಾಸ್ಟರ್ಗಳು ಪಲ್ಟಿ ಹೊಡೆಯುವಂಥದ್ದು, ಬಿಲಿವರ್ಸ್ ಪಲ್ಟಿ ಹೊಡೆಯುತ್ತಿದೆ. ಯಾಕೆ ಅಂತಂದ್ರೆ ಜಯ ಹೊಂದಕ್ಕಾಗಲ್ಲ. ಆದರೆ ಬೈಬಲ್ ಹೇಳ್ತಾ ಇದೆ, ಯಾವನು ಜಯವನ್ನು ಹೊಂದುತ್ತಾನೋ ನಾನು ಅವನಿಗೆ ಉದಯ ಸೂಚಕ ನಕ್ಷತ್ರವನ್ನು ಕೊಡುವೆನು. ನ್ಯಾಯಸ್ಥಾಪಕರು 5:31, ನ್ಯಾಯಸ್ಥಾಪಕರು 5:31, ನ್ಯಾಯಸ್ಥಾಪಕರು 5:31, ನ್ಯಾಯಸ್ಥಾಪಕರು 5:31. ಆತನ ಭಕ್ತರು ಪ್ರತಾಪದಿಂದ ಉದಯಿಸುವ ಸೂರ್ಯನಂತಿರಲಿ. ನೋಡಿ, ನಾವು ಹೇಗೆ ಇರ್ತೀವಿ ಅಂದ್ರೆ ಕ್ರಿಸ್ತನ ಮಹಿಮೆ ಬರುವಿಕೆಯಲ್ಲಿ. ಇವತ್ತು ಯಾರು ನಮ್ಮನ್ನು ಲೆಕ್ಕಕ್ಕಿಡಲ್ಲ. ಪ್ರಪಂಚದಲ್ಲೆಲ್ಲ ಕಡೆ, ಕ್ರಿಶ್ಚಿಯನ್ ದೇಶದಲ್ಲೂ ಅಷ್ಟೇ, ಮುಸ್ಲಿಂ ದೇಶದಲ್ಲೂ ಅಷ್ಟೇ, ಎಲ್ಲ ದೇಶಗಳಲ್ಲೂ ಅಷ್ಟೇ ದೇವರ ಮಕ್ಕಳನ್ನ ಲೆಕ್ಕಕ್ಕಿಡಲ್ಲ. ಆದರೆ ದೇವರ ಮಕ್ಕಳೇ ಮುಂದಿನ ದಿನಮಾನಗಳಲ್ಲಿ ಪ್ರತಾಪದಿಂದ ಉದಯಿಸೋ ಸೂರ್ಯ. ಕ್ರಿಸ್ತನ ಬರುವಿಕೆಯಲ್ಲಿ ನಾವು ಬೆಳಕುಗಳಾಗಿ ಸಮಾಧಿಗಳಿಂದ ಎದ್ದು ಬರ್ತೇವೆ. ಬದುಕಿದ್ರೆ ಕ್ಷಣ ಮಾತ್ರದಲ್ಲಿ ನಾವು ಮಾರ್ಪಡ್ತೇವೆ, ಕಣ್ರೆಪ್ಪೆ ಬಡಿಯೋಷ್ಟರೊಳಗಾಗಿ. ಹಲ್ಲೆಲೂಯಾ. ನಾವು ಸೂರ್ಯನಂತೆ ಮಾರ್ಪಡ್ತೇವೆ. ನಾನು ಪದೇ ಪದೇ ಹೇಳ್ತಾ ಇರೋಂಥ ಮಾತು ಮತ್ತಾಯನ ಸುವಾರ್ತೆ 13:43, ಮತ್ತಾಯನ ಸುವಾರ್ತೆ 13:43, ಮತ್ತಾಯನ ಸುವಾರ್ತೆ 13:43. ಅಯ್ಯ, ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಈ ವಚನ. ನೀತಿ ಯಾರಮ್ಮ? ನಾನು 25 ವರ್ಷದಿಂದ ಚರ್ಚಿಗೆ ಬರ್ತಾ ಇದ್ದೀನಿ, ನಾನು 10ನೇ ಒಂದು ಭಾಗ ಆಗ್ತಾ ಇದ್ದೀನಿ. ನೀನ್ ಪಾಪ ಮಾಡಿದ್ರೆ ಹೋಗೋದಿಲ್ಲ ಪರಲೋಕಕ್ಕೆ. ನಾನು 40 ವರ್ಷದಿಂದ ನಾನು ಚರ್ಚಿಗೆ ಬರ್ತಾ ಇದ್ದೀನಿ, ನಾನು ಕರೆಕ್ಟಾಗಿ ಬರ್ತೀನಿ. ನೋ, ನೀನು ಚರ್ಚಿಗೆ ಕರೆಕ್ಟಾಗಿ ಬರಬೇಕು, ತಪ್ಪಿಲ್ಲದೆ ಜೀವನ ಮಾಡಬೇಕು. ಹೇಗೆ? ನಾನು ಪಾಪಿ ಅನ್ನೋಂಥ ಗಿಲ್ಟಿ ಫೀಲಿಂಗ್ ನೀನಲ್ಲಿ ಇರಬಾರ್ದು. ನಾನು ನೀತಿವಂತ ಅಂತ ಅನ್ಕೋಬೇಕು ನೀನು. ನಾನು ನೇಗ್ನದ ಕುರಿಯಾದ ಆತನ ರಕ್ತದಿಂದ ತೊಳೆಯಲ್ಪಟ್ಟ ನೀತಿವಂತ ಮಾತ್ರನಲ್ಲದೆ ಆತನೇ ನನ್ನನ್ನು ಪರಿಶೋಧಿಸಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸ್ಕೊಳ್ಳೇನು. ಯೋಬನ್ ಥರ ನಾವಿರ್ಬೇಕು. ಆತನೇ CBI ಅಲ್ಲ, ಫ್ಯೂಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಮೆರಿಕಾದಲ್ಲಿರೋದು ಅದಲ್ಲ. ಆತನೇ ದೇವರೇ ನನ್ನ ಶೋಧಿಸಿದ್ರು ಚೊಕ್ಕ ಬಂಗಾರ. ಆ ಥರ ಜೀವನ ಮಾಡಬೇಕು. ನೀತಿವಂತರು ಎಲ್ಲಿ? ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ. ಅಯ್ಯ, ಇದು ಯೋಚನೆ ಮಾಡಕ್ಕಾಗುತ್ತಾ? ನಾವ್ ಹೇಗಿರ್ತೀವಿ ಅಂದ್ರೆ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ನೀತಿವಂತರು ಇವತ್ತೇ ಲಾಸ್ಟ್. ದೇವ್ರೇ ನನ್ನ ಪಾಪನ ಕ್ಷಮಿಸೋನ್ರಿ, ಹಿಂಗ್ ಕುದುರೆ ಹಿಡ್ಕೊಂಡು ಹಿಂಗ್ ಮುಂದೆ ಹೊಡಿತೀನಿ. ಚರ್ಚಿಗೆ ಬಂದ್ಬಿಟ್ಟು ಪಾಪಿ ಅಂತ ಅಂದ್ರೆ ಮುಂದಾಗ್ತೀನಿ. ಚರ್ಚಿಗೆ ಬಂದು ನಾನು ರಕ್ತದಿಂದ ತೊಳೆಯಲ್ಪಟ್ಟಿದ್ದೇನೆ, ನಾನಿನ್ನು ನೀತಿವಂತ, ನಾನು ಪಾಪ ಮಾಡಲ್ಲ. ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರು ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರು ನೀನೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಹಲ್ಲೆಲೂಯಾ. ನೀತಿವಂತರು ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಅದೇ ಪ್ರಕಟಣೆ ಹೇಳ್ತಾರೆ, ಯಾವನು ಜಯವನ್ನು ಹೊಂದುತ್ತಾನೋ ನೋ ಏನಂತ ಹೇಳುತ್ತೆ? ಉದಯ ಸೂಚಕ ನಕ್ಷತ್ರ. ನೋಡಮ್ಮ, ನೀನು ಅರ್ಧೋಗಿರುವಂತ ಬಟ್ಟೆ ಹಾಕೊಂಡ್ ಬಾ, ಪರವಾಗಿಲ್ಲ. ನೀತಿವಂತಳಾಗಿ ಜೀವನ ಮಾಡಿ, ದಿನಕ್ಕೊಂದು ಊಟ ತಿನ್ನು, ನಿಯತ್ತಾಗಿ ಸಂಪಾದನೆ ಮಾಡು. ಮನುಷ್ಯರನ್ನ ನೋಡ್ಬೇಡ, ದೇವರನ್ನ ನೋಡ್ಬೇಡ. ನಮಗೆ ಬಿರುದನ್ನ ಕೊಡ್ಲಿಕ್ಕೆ ಅಂತರಿಕ್ಷದಲ್ಲಿ ಆತ ಬರ್ಲಿಕ್ಕಿದ್ದಾನೆ.
ನಮ್ಮನ್ನು ತಕ್ಕೊಂಡೋಗ್ಲಿಕ್ಕೆ ಬರ್ತಾರೆ. ನಮಗೋಸ್ಕರ ಮಹಿಮೆ ಸಿದ್ಧವಾಗಿದೆ. ಮಹಿಮೆಯಾದ ದಿನ ನಮಗೋಸ್ಕರ ಕಾದಿದೆ. ಈ ಲೋಕ ಶಾಶ್ವತ ಅಲ್ಲ, ಲೋಕ ಶಾಶ್ವತ. ಅಂತನಾಗಿ ಜೀವಿಸೋಣ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಹಿಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಹಿಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಹಲ್ಲೆಲೂಯಾ. ಪ್ರಕಟಣೆ 3ನೇ ಅಧ್ಯಾಯ 5ನೇ ವಚನ. ಪ್ರಕಟಣೆ 3ನೇ ಅಧ್ಯಾಯ 5ನೇ ವಚನ. ಪ್ರಕಟಣೆ 3ನೇ ಅಧ್ಯಾಯ 5ನೇ ವಚನ. ಏನ್ ಹೇಳಿ? ಜಯಶಾಲಿಗೆ ಹಿಂಗೆ ನಿಲ್ಲಿಸ್ಬಿಟ್ಟು 106 ಕೋಟ್ಯಾಂತರ ಜನರ ಮುಂದೆ, ಮಗನೇ, ಈ ಲೋಕದ ಯಾತ್ರೆಯಲ್ಲಿ ಕಷ್ಟ ಆಯ್ತಾ? ತುಂಬಾ ಸಾಲುಗಳಿದ್ವಾ? ಗಂಡ ನೀನು ನೋಡಿತಾ ಇದ್ನಾ? ಜೀವಮಾನೆಲ್ಲ ಕಣ್ಣೀರ? ಮಗಳೇ, ಇನ್ನು ಭಯ ಬೀಳ್ಬೇಡ. ಇನ್ನು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುನು. ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ, ಸಂಕಟವಾಗಲಿ, ಹಸಿವಾಗಲಿ ಇರೋದಿಲ್ಲ. ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯ್ತು. ನೀತಿವನ್ನ ಎಲ್ಲರ ಮುಂದೆ ಕೋಟ್ಯಾನು ಕೋಟಿ ಜನರ ಮುಂದೆ ನಿಲ್ಲಿಸಿ ಶುಭ್ರ ವಸ್ತ್ರವನ್ನು ಹೊದಿಸ್ತಾರೆ. ಮಗನೇ, ಯುಗ ಯುಗಾಂತರಗಳವರೆಗೂ ನಾವು ಜೊತೆಯಲ್ಲೇ ಪರಲೋಕದಲ್ಲಿ ಕುತ್ಕೊಳ್ಳೋಣ ಅಂತ ದೇವರು ನಮ್ಮನ್ನು ಹಾರೈಸ್ತಾರೆ. ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು. ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು. ಸೋತು ಹೋಗದಿರು, ಮನ ಸೋತು ಹೋಗದಿರು, ಸೋತು ಹೋಗದಿರು, ಮನ ಸೋತು ಹೋಗದಿರು. ಪ್ರಕಟಣೆ 3:12. ಪ್ರಕಟಣೆ 3:12. ಯಾವನು ಜಯವನ್ನು ಇದೇನಿದು? ಸ್ತಂಭ ಇಲ್ಲಾದ್ರೆ ಹೆಂಗ್ ನಿಲ್ಲುತ್ತೆ ಚರ್ಚು? ಬಿದ್ದೋಗ್ಬಿಡುತ್ತೆ. ನಾವು ಪರಲೋಕದಲ್ಲಿ ಸ್ತಂಭ ಆಗ್ತೇವಂತೆ. ನಾವು ಅದರಿಂದ ಹೋಗೋದೇ ಇಲ್ಲ. ಅಲ್ಲಿ ಹೆಂಗ್ ಗೊತ್ತಾಡೋದು? ಪರಲೋಕದಲ್ಲಿ ನೀವು ತೆಗೆದು ನೋಡಿ ಬೈಬಲ್ನ. ಪ್ರಕಟಣೆ 21ನೇ ಅಧ್ಯಾಯ 22ನೇ ವಚನ. ಪ್ರಕಟಣೆ 21:22. ಪ್ರಕಟಣೆ 21. ಪಟ್ಟಣದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ. ಯಾಕೆಂದರೆ ಸರ್ವಶಕ್ತನಾದ ದೇವರು, ಯಜ್ಞದ ಕುರಿಯಾದಾತನು ಅದರ ದೇವಾಲಯವಾಗಿದ್ದಾರೆ. ಇವಾಗ ಇಲ್ಲಿ ನಾವೆಲ್ಲ ಆರಾಧನೆ ಮಾಡ್ತಾ ಇದ್ದೀವಿ. ಯಾರು ಕೂತಿದಾರಲ್ಲಿ? ಪಾಸ್ಟರ್ಸ್ ಕೂತಿದ್ದಾರೆ. ಪರಲೋಕದಲ್ಲಿ ಹೆಂಗಿರುತ್ತೆ ಅಂದ್ರೆ, ನಾವೆಲ್ಲ ಹಿಂಗೆ ಕೂತಿರ್ತೀವಿ. ಹಿಂಗೆ ಕುತ್ಕೊಂಡಿರೋವಾಗ ಎದುರುಗಡೆ ಯಾರಿರ್ತಾರೆ ಅಂದ್ರೆ, ತಂದೆ ದೇವರು ಇರ್ತಾರೆ. ಬಲಪಾರ್ಶ್ವದಲ್ಲಿ ಯಜ್ಞದ ಕುರಿಯಾದಾತನಲ್ಲಿರ್ತಾರೆ. ಇಲ್ಲಿ ಏನೂ ಇಲ್ಲ, ಖಾಲಿ ಗೋಡೆ. ನಾವು ಆರಾಧನೆ ಮಾಡೋದು. ಇಲ್ಲಿ ಪಾಸ್ಟರ್ಸ್ ಇದ್ದಾರೆ. ಅಲ್ಲಿ ನಿಜವಾದ ಪಾಸ್ಟರ್, ಯಜ್ಞದ ಕುರಿಯಾದಾತನು, ತಂದೆ ದೇವರು ಅಲ್ಲಿ ಕೂತಿರ್ಬೇಕಾದ್ರೆ ನಾವು ಕಣ್ಣಾರೆ ಆತನ ನೋಡಿ ಆರಾಧನೆ ಮಾಡ್ತೇವೆ. ನೀಕೆ ವಂದನಂ, ನೀಕೆ ವಂದನಂ. ಕಣ್ಣಾರೆ ನೋಡಿ ಆರಾಧನೆ ಮಾಡ್ತೀವಿ. ವಂದನಂ, ನೀಕೆ ವಂದನಂ. ಈ ಹಾಡ್ನ పరలోకದಲ್ಲಿ స్వామి అంటారు నీకి మైక్ ఇస్తాడు దేవుడు అప్పుడు పాడతాం.
ನಜರೇಯುಡ ನಾಯೇಸಯ್ಯ. ಈ ಹಾಡನ್ನ ಆಡ್ತೀವಿ ನಾವು, ಯಾಕೆಂದ್ರೆ ಮುಖಾಮುಖಿಯಾಗಿ ಯುಗ ಯುಗಾಂತರಗಳವರೆಗೂ ನಾವಲ್ಲಿ ಕೂತ್ಕೊಂಡಿರ್ತೀವಿ. ಆತ ನಮ್ಮ ಮುಂದೆ ಕೂತಿರ್ತಾನೆ. ಆತನೇ ಆಲಯ, ಆ ಆಲಯದಲ್ಲಿ ನಾವು ಸ್ತಂಭವಾಗಿರ್ತೇವೆ. ನೀಕೆ ವಂದನಂ, ನೀಕೆ ವಂದನಂ, ನೀಕೆ ವಂದನಂ, ನೀಕೆ ವಂದನಂ. ಆಚರಣೆ ಹಾಡು ಪ್ರಕಾಶ್. ಸಿಯೋನ್ ಶಿಖರಾಗ್ರಮೋ నీ సింహాసనమాయన, సియోను శిఖరాగ్రము నీ సింహాసనమాయన. సియోనులో నిన్ను చూడాలని ఆశతోనున్నాను నా యేసయ్యా. సియోనులో నిన్ను చూడాలని ఆశతోనున్నాను నా యేసయ్యా. నీకే వందనం, నీకే వందనం, నీకే వందనం, నీకే వందనం. ಪ್ರಕಟಣೆ 3:21. ಇದು ಕೊನೆ. ನಾನು ಈ ಸ್ಟೋರಿ ಹೇಳ್ಬಿಟ್ಟು ಇದು ಕೊನೆ ಪಾಯಿಂಟ್, ನಾನು ಇದನ್ನ ಹೇಳಿ ಮುಗಿಸ್ಬಿಡ್ತೀನಿ ರಯ್ಯ. ಇದು ಕೊನೆದು, ಮುಗ್ದೋಯ್ತು. ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳೋದನ್ನು. ಮದುವೆ ನಡೀತಾ ಇರುತ್ತೆ. ಮದುವೆ ನಡೀತಾ ಇದ್ರೆ ಫೋಟೋ ಹಿಡಿಯೋಕ್ಕೆ ಹಿಂಗೆ ಬರ್ತಾರೆ. ಫೋಟೋ ಹಿಡಿಯೋದು ಬಂದಾಗ ಪಾಸ್ಟ್ ಏನು ಮಾಡ್ತಾ ಇರ್ಬಿಟ್ಟ, ಇಳಿ ಕೆಳಗಡೆ ಇಳಿ, ಅಯ್ಯ ಒಂದೇ ಒಂದು ಫೋಟೋ, ಇಳಿ ಕೆಳಗಡೆ, ಹತ್ತು ಕಡೆ ಹೋಗಿ ಹಿಡ್ಕೋ. ಬಿಷಪ್ ಕೂತಿರ್ತಾರೆ, CSI ಬಿಷಪ್. ಹಿಂಗೆ ಹೋಗಿ ಹತ್ರ ಹೋಗಿ ಕುತ್ಕೊಳಕ್ಕೆ ಹೋದ್ರೆ ಏನಂತಾರೆ ಗೊತ್ತಾ, ಎಗ್ಗರಿಸಿ ಬೂಟ್ ಕಾಲಲ್ಲಿ ಬಿಷಪ್ ಓದಿಲ್ಲ, ಬಿಷಪ್ ಪಕ್ಕದಲ್ಲಿರೋ ನೋಡಿತಾನೆ. ಕರೆಕ್ಟ್ ತಾನೇ ನಾನು ಹೇಳೋದು? ಕುಕ್ಕೆ ಬಟ್ಟೆ ಹಿಡ್ಕೊಂಡು ಹೋಗ್ತಾನೆ. ಚೀಫ್ ಮಿನಿಸ್ಟರ್ ಪಕ್ಕದಲ್ಲಿ, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನ ಪಕ್ಕದಲ್ಲಿ ಹೋಗಿ ಕುತ್ಕೊಂಡ್ಬಿಡಿ ನೋಡೋಣ. ಕೈ ಹಾಕೋದಿಕ್ಕೆ ಹೊಡಿಲಿಲ್ವಾ? ಕರೆಕ್ಟ್ ತಾನೆ? ಇನ್ನ ಪೋಪ್ ಅಲ್ಲಿದ್ರೆ ಅಲ್ಲೇ ನಿಂತ್ಕೋಬೇಕು, ಹತ್ರನೂ ಹೋಗಂಗಿಲ್ಲ. ಸೃಷ್ಟಿಕರ್ತ ಹೇಳ್ತಾ ಇದ್ದಾನೆ, ಮಗನೇ ನಿನ್ನನ್ನು ಹತ್ರ ಸೇರಿಸ್ಕೊಳ್ತಾ ಇಲ್ವಾ? ನಿನ್ನನ್ನು ಒಳಗಡೆ ಚೇರ್ ಮೇಲೆ ಕುಂಡ್ರಿಸ್ಕೊಳ್ತಾ ಇಲ್ವಾ? ನಿನ್ನ ಜಾತಿ ಜನಾಂಗ ದರಿದ್ರ ಹಂಗೆ ಹಿಂಗೆ ಹೇಳ್ತಾರ, ನನ್ನ ಜೊತೆಲಿ ಸಿಂಹಾಸನದಲ್ಲಿ ಕುಂಡ್ರಿಸ್ಕೊ. సియోనులో నిన్ను చూడాలని ఆశతోనున్నాను నా యేసయ్యా. సియోనులో నిన్ను చూడాలని ఆశతోనున్నాను నా యేసయ్యా. నీకే వందనం, నీకే వందనం, నీకే వందనం, నీకే వందనం. ಮತ್ತಾಯ 20:20. ಮತ್ತಾಯ 20:20. ಇಲ್ಲ ಬೇಡ ಬಿಡಿ, ಇದು ಯಾಕೋ ಹೇಳಕ್ ಮನ್ಸು ಬರ್ತಾ ಇಲ್ಲ, ಇಷ್ಟಕ್ಕೆ ಸಾಕು. ಅಯ್ಯ, ಇಲ್ಲಿ ಪ್ರಸಂಗ ಮಾಡಲಿಕ್ಕೆ, ದೇವ್ರ ವಾಕ್ಯ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆ ಹೃದಯಪೂರ್ವಕವಾದ ವಂದನೆ ತಿಳಿಸ್ತೇನೆ. ಪರಿಶುದ್ಧಾತ್ಮನಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವೆಲ್ಲ ಇದು ನಿಂತ್ಕೊಳ್ಳೋಣ. ನಾಟ್ಯ ಮಾಡೇನು
ఏసయ్యని కృపతాలంచగానే నా శ్రమలుగా అనిపించలేదే. యేసయ్యని కృపతలంచగానే నా శ్రమలుగా అనిపించలేదే. నీవు నాకిచ్చే మహిమ ఎదుట ఇవి ఎన్న తగినవి కావే. నీవు నాకిచ్చే మహిమ ఎదుట ఇవి ఎన్న తగినవి కావే. సుగుణాల సంపన్నుడా, స్తుతిగానాల వారసుడా, జీవింతును నిత్యము నీ నీడలు, ఆస్వాదింతును నీ మాటల మకరందము. జీవింతును నిత్యము నీ నీడలు, ఆస్వాదింతును నీ మాటల ಮಕರಂದಮು. ದೇವರ ಸಮ್ಮುಖದಲ್ಲಿ ಪ್ರಿಯರೇ, ಪರಲೋಕ ರಾಜ್ಯವನ್ನು ಹಾಗೆ ಇಳಿದುವ ರೀತಿಯಲ್ಲಿ ನಾವು ದರ್ಶನ ಮಾಡುವ ರೀತಿಯಲ್ಲಿ ಇವತ್ತು ದೇವರ ಪ್ರಸಂಗ ಬಂದಿದೆ. ಅದಕ್ಕೆ ಒಪ್ಪಿಸಿಕೊಡ್ಬೇಕು. ಈಗ ಕೇಳಿದ ಮಾತ್ರವಲ್ಲ, ಈಗ ಖುಷಿ ಮಾತ್ರ ಅಲ್ಲ. ಈಗ ಅನುದಿನವೂ ನಾವು ಇದನ್ನ ಜ್ಞಾಪಕ ಮಾಡಿಕೊಂಡು ಪ್ರಿಯರೇ, ನಾವು ದೇವರಿಗೆ ಮಹಿಮೆಯನ್ನು ಮಾಡಬೇಕು. ತೀರ್ಮಾನ ಮಾಡಿ ಮನೆ ಬಂದು ಚರ್ಚಿಗೆ ಬರಲ್ಲ, ಮನೆ ಬಂದ್ರೆ ಒಂದು ಹಸು ಕರು ಆಗ್ಬಿಟ್ರೆ ಬರಲ್ಲ, ಸ್ವಲ್ಪ ಬೆಳೆದು ಬಿಟ್ರೆ ಬರಲ್ಲ. ಈಗ ಹೆಂಗೆ ನೀವು ಅಲ್ಲಿ ಬರ್ತೀರ? ಎಲ್ರಿ ಅಲ್ಲಿ ಬರ್ಬೇಕು. ಏನು ಸಾಧನ ತಿಳ್ಕೊಂಡಿದ್ದೀರಾ ನೀವು? ಈಗ ಕೇಳಿದ್ರಲ್ಲ, ಈ ಪಾಪಗಳೆಲ್ಲ ಬಿಟ್ಟು ದೇವರಿಗೆ ತೀರ್ಮಾನ ಮಾಡಿ ಅರಿಕೆ ಮಾಡಬೇಕು. ಕರ್ತನೇ ಸಂಘ ಸ್ತೋತ್ರ. ಇನ್ನು ಮುಂದೆ ನನ್ನ ಆಸೆ ಯಾವುದಿರಬೇಕು? ಅಲ್ಲಿ ಹೋಗಿ ಆಸೆ ಇರಬೇಕು. ಸುಮ್ಮನೆ ಬಂದು ಈ ಲೋಕದಲ್ಲಿ ಸ್ವಲ್ಪ ಕಾಲ ಮಾತ್ರನೇ, ಆಮೇಲೆ ನಮಗೆ ಶಾಶ್ವತವಾದ ಇಲ್ಲಿ ನಮಗೆ ಬಾಳಿಲ್ಲ. ದೇವರ ಸಮಯದಲ್ಲಿ ಪ್ರಿಯರೇ, ನಾವು ಇದನ್ನು ತಿಳ್ಕೊಂಡು ನಾವು ದೇವರ ಸಮಯದಲ್ಲಿ ಕ್ರಮವಾದ ಭಕ್ತಿ ಮಾಡಬೇಕು, ಪರಿಶುದ್ಧವಾದ ಭಕ್ತಿ ಮಾಡಬೇಕು, ದೇವರಿಗೆ ಅನುಸಾರವಾಗಿ ಭಕ್ತಿ ಮಾಡಬೇಕು. ಮನುಷ್ಯರಿಗೆ ಭಯಪಡುವುದಕ್ಕಿಂತಲೂ ದೇವರಿಗೆ ಭಯಪಟ್ಟು ನಡಿಬೇಕು. ಒಂದೇಳೆ ಮನುಷ್ಯರಿಗೆ ಭಯಪಟ್ಟು ನಡೆದ್ರೆ ಪ್ರಿಯರೇ, ನಿನ್ನ ಕಣ್ಣಿನಲ್ಲಿ ಕಣ್ಣೀರು ಬರ್ತದೆ. ಆದರೆ ದೇವರಿಗೆ ಪ್ರಿಯರೇ ಭಯಪಟ್ಟು ನಡೆದ್ರೆ ನಿನಗೆ ಆನಂದ ಬರ್ತದೆ. ಹಾಲೆಲೂಯಾ. ತಿಳ್ಕೊಂಡು ಇವತ್ತು ಪ್ರಿಯರೇ, ನಾವು ನಿದ್ರೆಯಲ್ಲಿ ಏನು ಬರಬೇಕು? ನಮಗೆ ಹಾವು ಬಂತು, ಅದು ಬಂತು, ಇದು ಬಂತು, ಜೇಲು ಬಂತು ಅಂತ ಇರಬಾರ್ದು. ಏನು ಬರಬೇಕು? ನಮಗೆ ಪರಲೋಕ ರಾಜ್ಯ ಬರಬೇಕು. ಹಾಲೆಲೂಯಾ. ಈಗ ಮುಕ್ತಾಯಕ್ಕಾಗಿ ಮುಂದಾಯ್ತು ಅಷ್ಟು ಪ್ರಾರ್ಥನೆ ಮಾಡಿ ಕಣ್ಗಳು ಮುಚ್ಚಿ ನಾವು ಒಪ್ಪಿಸ್ಕೊಡೋಣ. ಹೇಳಿದ ಸತ್ಯಗಳು ಮರ್ತೋಗಬೇಡಿ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಸತ್ಯ ತಿಳ್ಕೊಡ್ರಿ, ಸತ್ಯ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಸಂಪೂರ್ಣವಾದ ಸತ್ಯವನ್ನು ಮುಂದುಗಡೆ ಇಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ದೇವರ ಮಗನಾಗಿ ಮಾರ್ಪಟ್ಟರೆ ಏನೆಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ. ಇವೆಲ್ಲ ನಿಜ ನಿಜ ನಿಜ. ಪರಮ ತಂದೆ, ನಿಮಗೆ ಸ್ತೋತ್ರ ಉಂಟಾಗಲಿ. ಹೌದು ಸ್ವಾಮಿ, ನಿಮ್ಮ ಅದ್ಭುತವಾದ ಕರದ ಮೂಲಕ ನಮ್ಮ ಮನಸ್ಸಿಗಾಗಿ ಸ್ತೋತ್ರ ಉಂಟಾಗಲಿ. ನಿಮ್ಮ ದಾಸನನ್ನು ಕೊಂಡು ಬಂದು ಅನೇಕ ರಹಸ್ಯಗಳು ವ್ಯಕ್ತಪಡಿಸಲಿಕ್ಕಾಗಿ ಸ್ತೋತ್ರ ಉಂಟಾಗಲಿ. ಹಾಗೂ ವ್ಯಕ್ತಿ ಯೇಸು ನಂಬುವುದಾದರೆ ಅವನಿಗಾಗಿ ಏನೆಲ್ಲ ಇಡಲ್ಪಟ್ಟಿದೆ ಎಂಬುದಾಗಿ ಗೊತ್ತಾಯಿತು. ಇವೆಲ್ಲವೂ ನಾವು ಹೊಂದಿಕೊಳ್ಬೇಕೆಂಬುದೇ ನಿಮ್ಮ ಆಸೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದಕ್ಕೆ ಅಪೊಸ್ತಲರು ಹೇಳುವಾಗ, ಸ್ವಾಮಿ ನಾನು ಶ್ರೇಷ್ಠ ಹೋರಾಡಿದೆ, ಓಟವನ್ನು ಕಣಗಾಣಿಸಿದೆ, ನನಗಾಗಿ ಜೀವ ಕಿರೀಟ ಇದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಸ್ವಾಮಿ ನಿಂತ್ಕೊಳ್ಳೋ ಎಲ್ಲ ಮಕ್ಕಳು ಕೂಡ ಶ್ರೇಷ್ಠ ಹೋರಾಡಬೇಕು, ಓಟವನ್ನು ಕಣಗಾಣಿಸಬೇಕು, ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ಅದಕ್ಕಾಗಿ ಸ್ತೋತ್ರ ಉಂಟಾಗಲಿ. ಸತ್ಯ ತಿಳ್ಕೊಂಡು ಸತ್ಯಕ್ಕೆ ವಿರೋಧವಾಗಿ ಹೋಗಿದ ಪ್ರಕಾರ ಪ್ರತಿಯೊಬ್ಬರ ಹೃದಯದಲ್ಲಿ ಪರಿಶುದ್ಧಾತ್ಮನ ಮುದ್ರೆ ಹಾಕಲೆಂಬುದಾಗಿ ಪ್ರಾರ್ಥನೆ ಮಾಡಿದ. ಈ ದಿನ ಈ ಸಭೆ ನಿಮ್ಗೆ ತಲುಪಿಸ್ಕೊಡ್ತೇವೆ. ಹೌದು ಕನ್ನೆ, ಕೀರ್ತನೆಗಾರ ಹೇಳಿದ ಪ್ರಕಾರ ಯೆಹೋವನು ಮಾಡಿದ ಮಹೋಪಕಾರಕ್ಕೆ ಬಂದೇನು ಕೊಡಲಿ, ರಕ್ಷಣಾ ಪಾತ್ರವನ್ನು ನಮ್ಮ ನಾಮ ಪ್ರಸಿದ್ಧಿಪಡಿಸಿದ ಪ್ರಕಾರ ನೀವು ಎಲ್ಲ ಮಕ್ಕಳು ಕೂಡ ನಾಳೆ ದಿನ ಬರುವಾಗ ಅನೇಕರನ್ನು ಕೊಂಡು ಬರಬೇಕು ಸ್ವಾಮಿ. ಅವರು ಹೊಂದಿಕೊಂಡ ಆಶೀರ್ವಾದ ಬೇರೆಯವರು ಹೊಂದಿಕೊಳ್ಳಬೇಕು ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಉಂಟಾಗಲಿ.
ಒಬ್ಬೊಬ್ಬರು ನಿಮಗೆ ಕಳುಹಿಸ್ಕೊಡ್ತೇವೆ ಸ್ವಾಮಿ. ನಾಳೆ ದಿನಕ್ಕಾಗಿ ಎಲ್ಲ ಮಕ್ಕಳು ಸಿದ್ಧಪಡಿಸ್ರಿ. ವಿಶೇಷವಾಗಿ ನೀವು ಆರಿಸಿಕೊಂಡ ಸೇವಕರನ್ನು ಅವ್ರ ಕುಟುಂಬನ ಆಶ್ರಯಿಸಿರಿ. ಈ ಪ್ರಾಂತ್ಯದಲ್ಲಿ ಒಂದು ಸಭೆ ಅಪ್ಪ ತೆರೆದು ಅನೇಕರನ್ನ ನರಕದಿಂದಲೂ ಕತ್ತಲಿಂದಲೂ ಬಿಡುಗಡೆ ಮಾಡ್ತದಕ್ಕಾಗಿ ಸಿದ್ಧಂತಾರೆ. ಇದಕ್ಕೆ ವಿರುದ್ಧವಾಗಿ ಹೋರಾಡುವ ಪ್ರತಿ ಶಕ್ತಿಯನ್ನು ಕಟ್ಟಿ ಬಂಧಿಸ್ತೇವೆ ಸ್ವಾಮಿ. ಸಂಪೂರ್ಣವಾಗಿ ನಿಮ್ಗೆ ಕಳುಹಿಸ್ಕೊಡ್ತೇವೆ. ನಿಮ್ಮ ಮಕ್ಕಳು ಹೋಗುವಾಗ ಅವ್ರ ಸಂಗಡ ಇದ್ದು ಕ್ಷೇಮ ಕೊಂಡೋಗಿ ಸೇರಿಸ್ರಿ. ಮಾರ್ಗದಲ್ಲಿ ಯಾರಿಗೂ ಯಾವ ಕೇಡು ಗಂಡಾಂತ ಉಂಟಾಗದೆ ದೇವದೂತ ಅವ್ರಿಗೆ ಕಾಯ್ದುಕೊಳ್ಬೇಕಾಗಿ ಬೇಡಿಕೊಳ್ಳ. ಎಲ್ಲವನ್ನು ನಿಮ್ಮ ಸರಿಪಡಿಸ್ಕೊಡ್ತೇವೆ. ಪ್ರಾರ್ಥನೆಗೆ ಸ್ತೋತ್ರ, ಎಲ್ಲ ಸ್ತುತಿ ಸ್ತೋತ್ರ ಘನತೆ ಮಹಿಮೆ ನಿಮ್ಮ ಕೊಡುತ್ತಾ ಯೇಸು ನಾನು ಬೇಡಿಕೊಳ್ತೇವೆ ತಂದೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ವಹಿಸಲಿಲ್ಲ, ನೀ ನನಗಾಗಿಟ್ಟಿದರು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ವಹಿಸಲಿಲ್ಲ, ನೀ ನನಗಾಗಿಟ್ಟಿದರು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರಲೇ ಆತನನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರದಲ್ಲಿ ಒಂದನ್ನು ಮರಿಬೇಡ. ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ಪ್ರೀತಿಯು, ಪರಿಶುದ್ಧ ಆತ್ಮನ ನಿತ್ಯಕ್ಕೆ ಸಮಾಧಾನದಲ್ಲಿ ಬಂದ ಇಲ್ಲ ದೇವರ ಸಂದೇಶ ನೀಡಿದ ಸೇವಕರ ಮೇಲೆ ಯಾವಾಗಲೂ ಇರಲಿ. ಹಾಲೆಲೂಯಾ. ನಾಳೆ ಸರಿಯಾಗಿ 10 ಗಂಟೆಗೆ ನಮ್ಗೆ 6 ಗಂಟೆ ಉಂಟು. ಎಲ್ಲರೂ ಬನ್ನಿ. ನಾಳೆ ನಿಮಗೆ ಸ್ಥಳ ಸಿಕ್ಕಲ್ಲ ನಿಮಗೆ.